हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिते। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चित्तदि कೈಯುವೆ। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಹಾಗೆಯೇ ಕೃಷ್ಣ ಗೋಸ್ವಾಮಿಯೊಂದಿಗೆ ಮಾತನಾಡ್ತಾ ಮುಂದುವರಿಸ್ತಾರೆ. ಭಗವಂತನ ಸಾಕ್ಷಾತ್ಕಾರ ಪಡೆದ ನಂತರ ಸಮಾಧಿಯಲ್ಲಿ ಆತನೊಡನೆ ಐಕ್ಯವಾದ ನಂತರ ಜ್ಞಾನ ವಿಚಾರ ಎಲ್ಲ ನಿಂತೋದು ಬಿಡುತ್ತದೆ. ಜ್ಞಾನ ವಿಚಾರ ಎಲ್ಲಿಯವರೆಗಿರುತ್ತೆ? ಬಹುತ್ವದ ಜ್ಞಾನ ಇರುವವರೆಗೆ ಜೀವ ಜಗತ್ತು ನಾನು ನೀನು ಇದೇ ಮೊದಲಾದವುಗಳ ಬೋಧೆ ಇರುವವರೆಗೆ ಯಾವಾಗ ಸರಿಯಾಗಿ ಏಕತೆಯ ಜ್ಞಾನ ದೊರೆಯುತ್ತದೋ ಆಗ ಸಾಧಕ ಶಾಂತನಾಗಿ ಬಿಡ್ತಾನೆ. ಉದಾಹರಣೆಗೆ ತ್ರೈವಿಂದ್ಯ ಸ್ವಾಮಿ ಇಷ್ಟು ವಿಚಾರ ಹೇಳಿದ್ರು. ಜ್ಞಾನ ವಿಚಾರ ಜ್ಞಾನ ವಿಚಾರ ಇಲ್ಲಿ ಜ್ಞಾನ ಅಂತಂದ್ರೆ ಭಗವಜ್ಞಾನ ಅಂತ ಅರ್ಥ ಅಲ್ಲ. ಅದೇನು ಇದೇನು ಅಂತ ತಿಳಿದುಕೊಂಡಂತಹ ಜ್ಞಾನ. ಈ ಜಗತ್ತು ಅಂದ್ರೆ ಏನು, ಜಗತ್ತು ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಅಂತ್ಯ ಆಗುತ್ತೆ, ನಾವೆಲ್ಲ ಶರೀರವನ್ನು ಬಿಟ್ಟು ಬೇರೆ ಎಲ್ಲಿ ಹೋಗ್ತೇವೆ, ಎಲ್ಲಿಂದ ಬಂದು ಇತ್ಯಾದಿ ವಿಚಾರಗಳನ್ನು ಮಾಡ್ತಕ್ಕಂಥದ್ದು, ಇತ್ಯಾದಿ ನಿರೂಪಣೆಯಾಗಿ ತಿಳ್ಕೊಳ್ತಕ್ಕಂಥದ್ದು ಜ್ಞಾನ. ವೇದವನ್ನು ಓದಿ ಜ್ಞಾನ ಮಾಡ್ಕೊಳ್ಬಹುದು. ಎಷ್ಟು ವಿಚಾರ ಗೊತ್ತಿರ್ತದೆ ಒಬ್ಬ ಪಂಡಿತನಿಗೆ. ಶ್ರೀರಾಮಕೃಷ್ಣ ಏನೇನು ಹೇಳಿದ್ರು ಅದನ್ನೆಲ್ಲ ಒಬ್ಬ ಪಂಡಿತ ಹೇಳಬಹುದು ಅಷ್ಟೇ. ಹೇಳೋದಕ್ಕೆ ಕಷ್ಟ. ಆ ಹೇಳೋದ್ರಿಂದ ಜ್ಞಾನ ಅದೊಂದು ಬಗೆಯ ಜ್ಞಾನ. ಜ್ಞಾನ ಅಲ್ಲ ಅಂತಲ್ಲ, ಕೊಳಚೆ ಪ್ರದೇಶದಲ್ಲಿ ತೊಳಸ್ಕೊಂಡಿರೋದಕ್ಕಿಂತ ಈ ರೀತಿಯ ಜ್ಞಾನ ಮಾಡ್ಕೊಂಡಿರೋದು ಎಷ್ಟೋ ಶ್ರೇಷ್ಠ. ಹಳ್ಳಿ ಗೌಹಾರನಾಗಿರೋದಕ್ಕಿಂತ ಈ ಬಗ್ಗೆ ತಿಳ್ಕೊಳ್ಳುವಂಥದ್ದು ಎಷ್ಟೋ ಶ್ರೇಷ್ಠ. ಆದ್ರೆ ಅದು ಮನಃಶಾಂತಿಯನ್ನು ಕೊಡಲಾರದು. ಮನಸ್ಸಿನೊಳಗಡೆ ತಕ ತಕ ಕುಣಿತಕ್ಕಂತಹ ಸ್ಥಿತಿ ಇತ್ತು ಅಂತ ಹೇಳಿದ್ರೆ ಎಷ್ಟು ವೇದ ಜ್ಞಾನ ಇದ್ದು ತಾನೇ ಏನು ಪ್ರಯೋಜನ, ಎಷ್ಟು ವಿಚಾರಗಳು ತಿಳಿದಿದ್ದು ತಾನೇ ಎಷ್ಟು ಪ್ರಯೋಜನ, ಏನು ಪ್ರಯೋಜನ ನಮಗೆ ಗೊತ್ತಾಗುತ್ತದೆ. ಆದರೆ ಮನುಷ್ಯ ಈ ಬಗೆಯ ಜ್ಞಾನ ವಿಚಾರದಲ್ಲಿ ತೊಡಗುತ್ತಾನೆ. ಭಗವಂತ ಇರೋದು ಹೌದೇ, ಇದ್ರೆ ಹೇಗಿರೋದಕ್ಕೆ ಸಾಧ್ಯ, ಅದೇನದು ಅವ್ಯಕ್ತ ಪರಬ್ರಹ್ಮ ಅಂತಂದ್ರೆ ಏನದು ಇತ್ಯಾದಿ ನಾನಾ ಬಗೆಯ ವಿಚಾರ ಎತ್ತೋದಕ್ಕೆ ಸಾಧ್ಯ ಇದೆ. ನಾನಾ ಬಗೆಯ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆಗಳ ಮೂಲಕ ಉತ್ತರ ಪಡೆದು ಉತ್ತರ ಮೂಲಕ ಮತ್ತಷ್ಟು ಪ್ರಶ್ನೆ ಕೇಳಿ ತರ್ಕ ವಿತರ್ಕಗಳ ಮೂಲಕ ಭಗವಂತನನ್ನ ಪಡೆಯುವಂತಹ ಒಂದು ಶಾಸ್ತ್ರವೇ ಹುಟ್ಟಿಕೊಂಡಿದೆ. ಶಾಸ್ತ್ರ, ಮೀಮಾಂಸಾ, ತರ್ಕ, ನ್ಯಾಯ ಇವುಗಳೆಲ್ಲ ಆ ಪರಮಾತ್ಮನನ್ನ ತಿಳಿಯುವ ವಿಧಾನವನ್ನ ನಮಗೆ ಹೇಳಿಕೊಡುತ್ತೆ. ಆದರೆ ಈ ಬಗೆಯ ತರ್ಕ ವಿತರ್ಕ, ಈ ಬಗೆಯ ವಿಚಾರಗಳೆಲ್ಲ ಎಲ್ಲಿವರೆಗೆ ಬರುತ್ತೆ ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣ. ಪರಮಾತ್ಮ ತರ್ಕ ವಿತರ್ಕಕ್ಕೆ ಅತೀತ. ಸಕ್ಕರೆಯನ್ನ, ಕಲ್ಲು ಸಕ್ಕರೆಯನ್ನು ತಿಂದ್ರೆ ಸಿಹಿ ಆಗುತ್ತೆ, ಬಾಯಿಗೆ ಸಿಹಿ ಅನುಭವ ಬರ್ತದೆ. ಆ ಸಿಹಿ ಅಂತ ಹೇಳ್ತಕ್ಕಂಥ ಹೇಗಿರುತ್ತೆ ಅನ್ನೋದನ್ನ ಯಾವ ತರ್ಕದಿಂದ ಇನ್ನೊಬ್ಬರಿಗೆ ತಿಳಿಸ್ಕೊಡೋಕೆ ಸಾಧ್ಯ ಆಗುತ್ತೆ? ಆ ತರ್ಕ ನಮ್ಮ ಕಿವಿಗೆ ಕರ್ಕಶವಾಗುತ್ತೆ ವಿನಃ ಇವನು ಯಾವೊಂದು ಆಸ್ವಾದನೆಯನ್ನು ಮಾಡ್ತಾ ಇದ್ದಾನೋ ಅಂತ ಅಂದ್ಬಿಟ್ಟದೆ ಆ ಆಸ್ವಾದನೆಯನ್ನ ಇನ್ನೊಬ್ಬನಿಗೆ
ಅವನಿಗೆ ಆ ಕಲಸಕ್ರಿಯನ್ನು ಅವನು ಬಾಯಿಗೆ ಹಾಕ್ತೇನೆ ಅಥವಾ ಅವನು ಕೂಡ ಸ್ವತಃ ಆ ಕಲಸಕ್ರಿಯನ್ನು ಬಾಯಿಗೆ ಇಟ್ಕೊಳ್ದೇನೆ ಅನುಭವ ಮಾಡ್ಕೊಳ್ಳೋದು ಹೇಗೆ? ನೋಡು, ಕಲಸಕ್ರಿಯನ್ನ ಬಾಯಿಗೆ ಹಾಕಿದಾಗ ನಾಲ್ಗೆ ಅದು ನೀರು ಬಿಡುತ್ತೆ. ಆ ನೀರಿಗೆ ಈ ಸಕ್ಕರೆ ಸೇರಿ ಕರಗುತ್ತೆ. ಕರಗಿ ಅದು ಏನಾಗುತ್ತೆ ಗೊತ್ತೇನೋ, ಒಳ್ಳೆ ಪಾಕ ಆಗುತ್ತೆ. ಅದು ಬಹಳ ರುಚಿಯಾಗಿರುತ್ತೆ ಅಂತ ವಿವರಿಸಿ ಎಷ್ಟು ವಿವರಿಸಿ ಹೇಳಿದ್ರು ಕೂಡ ಎದುರುಗಡೆ ಅವನಿಗೆ ಏನು ಅರ್ಥ ಆಗುತ್ತೆ? ಅದರ ಬದಿಗೆ ಒಂದು ತುಣುಕು ಕಲಸಕ್ರೆಯನ್ನು ಒಂದು ಬಾಯಿಗೆ ಇಟ್ಟರೆ ಇಷ್ಟು ಮಾತಾಡಬೇಕೆ? ಆದ್ರೆ ದೇವರು ಅಂತ ಹೇಳ್ತಕ್ಕಂಥ ಕಲಸಕ್ರೆಯನ್ನು ಯಾರ ಬಾಯಿಗೆ ಯಾರು ಇರೋದಿಲ್ಲ ಇಲ್ಲಿ. ಅದನ್ನು ಮಾತ್ರ ಸ್ವಂತ ಸಾಧನೆಯ ಮೂಲಕವೇ ಪಡೆದುಕೊಳ್ಬೇಕಾಗಿದೆ. ಹಲವಾರು ಬಗೆಯ ಸಂಸ್ಕಾರಗಳೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲ ನಾಶ ಮಾಡಿ ಮನೋನಾಶ, ವಾಸನಾಕ್ಷಯ, ಅದೇನೇನು ಇದೆಯೋ ಶಬ್ದ, ದೊಡ್ಡ ದೊಡ್ಡ ಶಬ್ದ ಕೇಳೋದು ಭಯಂಕರವಾಗಿರುತ್ತೆ, ಆದ್ರೆ ಮಾಡೋದು ಭಯಂಕರವಾಗಿರುತ್ತೆ. ಸಾಧನೆ ಕೂಡ ಅಷ್ಟೇ ಭಯಂಕರವಾಗಿರುತ್ತೆ. ಸಾಧನೆಗೆ ಇಳಿದಾಗ ಗೊತ್ತಾಗುತ್ತೆ. ಆದ್ರೆ ಆ ಸಾಧನೆಯನ್ನು ಮಾಡಿ 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 ಒಮ್ಮೆ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡು ಬಿಡಿಸು ಅಂತ ಹೇಳಿದ್ರೆ ಆಗ ಈ ತರ್ಕ ವಿತರ್ಕ ಎಲ್ಲ ನಿಂತೋಗ್ಬಿಡುತ್ತೆ. ಬಹುತ್ವದ ಜ್ಞಾನ ಇರುವವರೆಗೆ ಮಾತ್ರ ಮನುಷ್ಯ ತರ್ಕ ಮಾಡ್ತಾ ಇರ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಜೀವ, ಜಗತ್ತು, ನಾನು, ನೀನು ಅಂತ ಇಷ್ಟೇ ಹೇಳಿದ್ರು. ಇನ್ನೆಷ್ಟಿದೆ? ವೈಜ್ಞಾನಿಕ ಯುಗ ಇದು. ಈ ವಿಜ್ಞಾನ ಎಷ್ಟೊಂದು ವಿಚಾರಗಳನ್ನು ಗಳಿಸಿದೆ. ಅವುಗಳನ್ನೆಲ್ಲ ನಾವು ಗಮನಿಸ್ತು ಅಂತ ಹೇಳಿದ್ರೆ ಎಷ್ಟೊಂದು ವಿಚಾರಗಳಿವೆ. ಇಡೀ ಜಗತ್ತು ಅದಿರ್ತಕ್ಕಂಥದ್ದು ಭಗವಂತನಿಂದ ಬಂದಿದೆ. ಅದರಿಂದ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿವರಗಳನ್ನು ಕೂಡ ವಿವರವಾಗಿ ತಿಳಿಸು ಅಂತ ಹೇಳಿದ್ರೆ ಭಗವಂತನ ತಿಳಿದಂತಾಗುತ್ತದೆ ಅಂತ ಏನಾದರೂ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ಅವರಿಗೆ ತಿಳಿಸಲು ಸಾಧ್ಯ ಆಗುದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಶ್ರೀರಾಮಕೃಷ್ಣ. ನಾನು, ನೀನು, ಜೀವ, ಜಗತ್ತು ಇವುಗಳೇ ಮೊದಲಾದ ಬೋಧೆ ಇರುವವರೆಗೆ ಮನುಷ್ಯ ಏನ್ ಮಾಡ್ತಾನೆ? ತರ್ಕ ವಿತರ್ಕ ಮಾಡ್ತಾ ಇರ್ತಾನೆ. ಆ ಮೂಲಕ ಭಗವಂತ ತಿಳಿತಕ್ಕಂಥ ಪ್ರಯತ್ನ ಮಾಡ್ತಾನೆ, ಶಾಂತಿಯನ್ನು ತಿಳಿಯುವ ಪ್ರಯತ್ನ ಮಾಡ್ತಾನೆ. ಆದರೆ ಅದು ಆಗೋದಿಲ್ಲ. ಆದ್ರೆ ಯಾವಾಗ ಸರಿಯಾಗಿ ಏಕತೆಯ ಜ್ಞಾನ ಬರೀತದೋ, ನಾನು, ನೀನು, ಜಗತ್ತು, ಜೀವ ಇತ್ಯಾದಿ ಏನೇನಿದೆಯೋ ಎಲ್ಲವೂ ಕೂಡ ಒಂದೇ ಚೈತನ್ಯ, ಆನಂದ ಸ್ವರೂಪಿಯಾದಂತಹ ಚೈತನ್ಯ ಅಂತ ಹೇಳ್ತಕ್ಕಂಥ ಅನುಭವ ಯಾವಾಗ ಬರುತ್ತೋ ಮನುಷ್ಯ ಸುಮ್ಮನಾಗ್ಬಿಡ್ತಾನೆ. ಜ್ಞಾನಿಯಾದವನು ಮೌನಿಯಾಗುತ್ತಾನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಅವನಿಗೆ ಒಂದೇ ಆಗಿ ಕಾಣಿಸ್ತದೆ. ಯಾರ ಹತ್ರ ಮಾತನಾಡೋದು, ಏನು ಮಾತನಾಡೋದು. ಉದಾಹರಣೆಗೆ ತ್ರೈಲಿಂಗ ಸ್ವಾಮಿ ಅಂತ ಹೇಳ್ತೀವಿ ಶ್ರೀರಾಮಕೃಷ್ಣ. ತ್ರೈಲಿಂಗ ಸ್ವಾಮಿ ಕಾಶಿ ಕ್ಷೇತ್ರದಲ್ಲಿ ಇದ್ದಂತಹ ಶ್ರೀರಾಮಕೃಷ್ಣರ ಸಮಕಾಲೀನನಾದಂತಹ ಸಂತಾನಿ ಶ್ರೀರಾಮಕೃಷ್ಣ ಹೇಳಿದಂತೆ ಕಾಶಿ ವಿಶ್ವನಾಥನೇ ತ್ರೈಲಿಂಗ ಸ್ವಾಮಿ ರೂಪದಿಂದ ಅಲ್ಲಿದ್ದಾನೆ ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣ. 12 ಗಂಟೆ ಬಿಸಿಲು ಅಂತ ಹೇಳಿದ್ರೆ, ಕಾಶಿಯ ಬಿಸಿಲು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ನದಿ ತೀರದಲ್ಲಿರ್ತಕ್ಕಂತಹ ಹುಲಿನ ಮರಳು ಅದು ಬಹಳ ಬಹಳ ಬಿಸಿಯಾಗಿದೆ. ಅದರ ಮೇಲೆ ಆನಂದವಾಗಿ ಕುಳಿತಿರ್ತಿದ್ರು ತ್ರೈಲಿಂಗ ಸ್ವಾಮಿಗಳು. ಸುಖ ದುಃಖ ಲಾಭ ನಷ್ಟ ಶೀತ ಉಷ್ಣ ಎಲ್ಲವನ್ನು ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ದಿವ್ಯವಾದಂತಹ ಸ್ಥಿತಪ್ರಜ್ಞ ಸ್ಥಿತಿ ಏನಿದೆಯೋ ಅದನ್ನು ನಾವು ಆ ತ್ರೈಲಿಂಗ ಸ್ವಾಮಿಗಳಲ್ಲಿ ಕಾಣಬಹುದಾಗಿತ್ತು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದರು, ಏಕತೆಯ ಜ್ಞಾನ ಬಂದಿದೆ ತ್ರೈಲಿಂಗ ಸ್ವಾಮಿಗಳಿಗೆ. ತೆಲಂಗಾಣ ದೇಶದವರು, ಆಂಧ್ರ ಪ್ರದೇಶದವರು ತ್ರೈಲಿಂಗ ಅಂತ ಹೇಳ್ತಕ್ಕಂಥದ್ದು ತೆಲಂಗಾಣ ಅಂತಾಗಿದೆ. ಅಲ್ಲಿಂದ ಅಲ್ಲಿ ಹೋಗಿ ವಾಸವಾಗಿತ್ತು, ಅಲ್ಲಿ ಸಾಧನೆ ಮಾಡಿ ಆ ಸಿದ್ಧ ಸ್ಥಿತಿಗೆ ಹೋದವರವರು. ಆದ್ರೆ ಸಾಕ್ಷಾತ್ ವಿಶ್ವನಾಥನ ಅವತಾರ ಅಂತಂದ್ರಾಗಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆ ವಿಚಾರ ಬೇರೆ. ಆದ್ರೆ ಹೇಗೆ ಮೌನಿಯಾಗಿದ್ದವರು ಹೆಚ್ಚು ಬಡಬಡಿಸ್ತಾ ಇರಲಿಲ್ಲ. ಯಾಕೆ? ಏಕತೆಯನ್ನ ಕಾಣ್ತಾ ಇದ್ದವರು. ಅವನೊಂದಿಗೆ ಹೇಗೆ ಮಾತನಾಡಿಕೊಳ್ಳೋದು? ಅದಕ್ಕೋಸ್ಕರ ಅಂತಹ ಒಂದು ಸ್ಥಿತಿ ಬರುತ್ತೆ. ಅಲ್ಲಿ ಈ ತರ್ಕ ವಿತರ್ಕ ತರ್ತಕ್ಕಂಥದ್ದೆಲ್ಲ ನಿಂತೋಗುತ್ತೆ ಅಂತ ಆ ತ್ರೈಲಿಂಗ ಸ್ವಾಮಿಗಳ ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಆದ್ರೆ ಮೌನವಾಗಿದ್ದವರೆಲ್ಲರೂ ಕೂಡ ಜ್ಞಾನಿಗಳು ಅಂತ ಮಾತ್ರ ತಿಳ್ಕೊಳ್ಳೋಕೆ ಹೋಗಬಾರ್ದು. ಮೂಕರು ಅಥವಾ ನಾವು ಕೂಡ ಜ್ಞಾನಿ ಅಂತ ಅನಿಸ್ಕೊಳ್ಳೋದಕ್ಕೆ
ಮೌನವಾಗಿ ಕುಳಿತುಕೊಳ್ಬಹುದು. ಜ್ಞಾನ ಬಂದಾಗ ಮೌನಿ ಆಗುವುದಕ್ಕೂ ಮೌನಿಯಾಗಿ ಕುಳಿತಾಗ ಮೂಢನಾಗಿರುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಮುಂದುವರಿಸ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಬ್ರಾಹ್ಮಣರ ಸಂತರ್ಪಣೆಯನ್ನು ನೀನು ನೋಡಿಲ್ಲವೇ? ಮೊದಲು ಬಹಳ ಗದ್ದಲ ಇರುತ್ತದೆ. ಹೊಟ್ಟೆ ತುಂಬುತ್ತಾ ಗದ್ದಲ ಕಡಿಮೆ ಆಗ್ತದೆ. ಲಾಡು ಪಾಯಸ ಮುಗಿದ ಮೇಲೆ ಕಟ್ಟ ಕಡೆಯದಾಗಿ ಸಿಹಿ ಮೊಸರು ಬಡಿಸಿದಾಗ ಕೇವಲ ಸುಪ್ ಸುಪ್ ಅಂತ ಶಬ್ದ ಮಾತ್ರ ಕೇಳಿ ಬರಲಾರಂಭಿಸುತ್ತದೆ. ಆ ಬಳಿಕ ನಿದ್ರೆ ಸಮಾಧಿ. ಆಗ ಯಾವ ಗದ್ದಲವೂ ಇರದು. ಬ್ರಾಹ್ಮಣರ ಸಂತರ್ಪಣೆ ಪಂಚಾತ ಕೇಳಿದ್ರು. ಸಂತರ್ಪಣೆ ಎಂಬ ಶಬ್ದವನ್ನು ಉಪಯೋಗಿಸಿದ್ರಿಂದ ಬ್ರಾಹ್ಮಣರು ಅಂತ ಹೇಳಿದರು. ಸಾಲಾಗಿ ಕುಳಿಸಿ ಊಟಕ್ಕೆ ಬಡದು ಶುರು ಮಾಡಿತು ಅಂತ ಹೇಳಿದ್ರೆ, ಊಟ ಶುರು ಆಗುವವರೆಗೆ ಏನ್ ಗದ್ದಲ ಬಹಳ ಆನಂದದಿಂದ ಗದ್ದಲ ಮಾಡ್ತಾ ಇರ್ತಾರೆ. ಅದಕ್ಕೆ ಅಂತ ಹೇಳಿದ್ರೆ ರುಚಿಕರವಾದಂತಹ ಪದಾರ್ಥಗಳು ಒಂದೊಂದಾಗಿ ಬರ್ತಾ ಇರ್ತದೆ. ಇನ್ನೇನು ತಿನ್ನೋದಕ್ಕಿದ್ದೇವೆ ಇವುಗಳೆಲ್ಲ ಬಹಳ ಅದ್ಭುತವಾಗಿದೆ. ಇವತ್ತು ಭಕ್ಷ್ಯ ಭೋಜ್ಯಗಳ ಸಮಾರಂಭ ನಡೀತಾ ಇದೆ ಇಲ್ಲಿ ಅಂತಂದ್ಬಿಟ್ಟಿದೆ. ಬಹಳ ಆನಂದದಿಂದ ಇರ್ತಾರೆ. ಅದರಿಂದ ಆ ಆನಂದದ ಅಲ್ಲೋಲ ಕಲ್ಲೋಲ ಯಾವಾಗ ಊಟಕ್ಕೆ ಶುರು ಮಾಡಿದ್ರು ಮೆಲ್ಲಿಗೆ ಸದ್ದುಗದ್ದಲ ಕಡಿಮೆ ಆಗ್ತಾ ಬರ್ತದೆ. ಶ್ರೀರಾಮಕೃಷ್ಣ ಕೊನೆಯದಾಗಿ ಸಿಹಿ ಮೊಸರು ಬಡಿಸಿದಾಗ ಕೇವಲ ಸುಪ್ ಸುಪ್ ಶಬ್ದ ಮಾತ್ರ. ಸಿಹಿ ಮೊಸರು ಬಡಿಸಿದಾಗ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಇದು ನಮ್ಗೇನರ್ಥ ಆಗುತ್ತೆ? ಇದೇನು ಸಿಹಿ ಮೊಸರು? ಸಿಹಿ ಮೊಸರು ಯಾರಪ್ಪ ತಿನ್ನೋರು? ಇಲ್ಲಿ ದಕ್ಷಿಣ ಭಾರತದಲ್ಲಿ ಹುಳಿ ಆದಷ್ಟು ರುಚಿ ಜಾಸ್ತಿ ಇರುತ್ತೆ. ಇಲ್ಲಿ ಬಂಗಾಳದಲ್ಲಿ ಮಧುರೇನ ಸಮಾಪ್ಯತೆ ಇದು ಕೊಟ್ಟೆ. ಕೊನೆಯದಾಗಿ ಪಾಯಸ, ಆಮೇಲೆ ಹುಳಿ ಮಜ್ಜಿಗೆ ಹಾಕಿ ಒಂದು ಸ್ವಲ್ಪ ಮಜ್ಜಿಗೆಯನ್ನ ತಿಂದೇ ಇದ್ರೆ ಊಟ ಮುಗಿಯುತ್ತಿಲ್ಲ. ಅಲ್ಲಿ ಹಾಗಲ್ಲ, ಪಾಯಸ ಕೊಡದ ಮೇಲೆ ಊಟ ಮುಕ್ತಾಯ. ಮಧುರೇನ ಸಮಾಪ್ಯತೆ, ಸಿಹಿಯಿಂದ ಸಮಾಪ್ತಿ. ಸಿಹಿ ಮೊಸರು ಕೂಡ ಒಂದು ಬಗೆಯ ಸಿಹಿ ತಿಂಡಿಯವರಿಗೆ. ಅದನ್ನ ಸಕ್ಕರೆ ಹಾಕಿಯೇ, ಆ ಹಾಲಿಗೆ ಸಕ್ಕರೆ ಹಾಕಿಯೇ ಹೆಪ್ಪು ಹಾಕಿರ್ತಾರೆ. ಅಥವಾ ಒಂದು ಬಗೆಯ ಬೆಲ್ಲ ಇರುತ್ತದೆ, ಅದನ್ನ ಹಾಕಿಯೇ ಅವರು ಹೆಪ್ಪು ಹಾಕಿ ಇಟ್ಟಿರ್ತಾರೆ. ಬಹಳ ಅದ್ಭುತವಾಗಿರ್ತದೆ. ಅದನ್ನ ತಿನ್ನುವಾಗ ಕೇವಲ ಸುಪ್ ಮಾತ್ರ ಅಂತ ಆ ಉದಾಹರಣೆ ಹೇಳಿದೆ. ಬಂಗಾಳದ ಉದಾಹರಣೆ, ಬಂಗಾಳದ ಸಂತರ್ಪಣೆ ಆದ್ರಿಂದ ಬಂಗಾಳಿ ಅಡಿಗೆ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಊಟ ಮುಗಿದ ಬಳಿಕ ಸಮಾಧಿ ಸ್ಥಿತಿಯೇ ಜ್ಞಾನ. ನಿಜವಾದ ಜ್ಞಾನ, ಅನುಭವಪೂರ್ಣವಾದಂತಹ ಜ್ಞಾನ ಬರ್ತಕ್ಕಂತಹದ್ದು ಸಮಾಧಿ ಸ್ಥಿತಿಯಲ್ಲಿ ಮಾತ್ರವೇ. ಅಲ್ಲಿವರೆಗೆ ಸಾಧನೆಯ ಹೊತ್ತಿಗೆ ಗಲಾಟೆ. ನಾನು ರಾಜಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ ಇವನು, ಇಲ್ಲ ರಾಜಯೋಗಕ್ಕಿಂತ ಭಕ್ತಿಯೋಗವೇ ಶ್ರೇಷ್ಠವಾದ್ದು ಅಂತ ಅವನು, ಈ ರಾಜಯೋಗದ ವಿವರಗಳನ್ನೆಲ್ಲ ಕುರಿತಾಗಿ ಹೇಳುವಂತಹದ್ದು ಇವನು, ಭಕ್ತಿಯೋಗದ ವೈಭವಗಳನ್ನು ತಿಳಿಸುವಂತಹದ್ದು ಅವನು. ಹೀಗೆ ಸಾಧನೆಗಳ ಬಗ್ಗೆ ಮಾತುಕತೆಗಳು. ಹಾಗೆ ಸಾಧನೆ ಮಾಡಿದ್ರೆ ಬೇಗ ಸಿದ್ಧಿ ಆಗುತ್ತೆ ಕೊಡು, ಹೀಗೆ ಸಾಧನೆ ಮಾಡಿದ್ರೆ ಅಷ್ಟೇನು ಬೇಗ ಆಗೋದಿಲ್ಲ ಅಂತ ಈ ಬಗೆಯ ಮಾತುಕತೆಗಳು ಸಾಧನೆಗೆ ಸಂಬಂಧಪಟ್ಟಂತೆ. ಮೊದಲು ಮಾತು, ಬರೀ ಮಾತಾದ್ರೆ ಸಾಧನೆಯಿಂದ ಸಿದ್ಧಿ ಏನಾಗುತ್ತೆ? ಅದರಿಂದ ಸಾಧನೆ ಕೂತ್ಕೊಳ್ಬೇಕು. ಸಾಧನೆಯ ಕುರಿತಾಗ ಎಷ್ಟೋ ಹೊರಗಡೆಯ ಗಲಾಟೆ ಕಡಿಮೆ ಆಗುತ್ತೆ. ಹೊರಗಡೆ ಗಲಾಟೆ ಅಂದ್ರೇನು? ಇವರು ಮಾಡ್ತಕ್ಕಂಥ ಗಲಾಟೆ ಕಡಿಮೆ ಆಗುತ್ತೆ. ಹೊರಗಡೆ ಗಲಾಟೆ ಅಂದ್ರೆ ಸಿಟಿ ಮಾರ್ಕೆಟ್ ಗಲಾಟೆ ಅಲ್ಲ, ಇವನಿಂದ ಆಗುತ್ತಲ್ಲ ಗಲಾಟೆ, ಅದು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಕೈ ಕಟ್ಟಿಕೊಂಡು, ಕಣ್ಣು ಮುಚ್ಚಿಕೊಂಡು, ತುಟಿ ಮುಚ್ಚಿಕೊಂಡು ಅವನು ಕೂತ ಏನ್ ಗಲಾಟೆ ಇದೆ? ಹೊರಗಡೆ ಗಲಾಟೆ ನಿಂತಿದೆ. ಅವನ ಹೊರಗಡೆ ಗಲಾಟೆ ನಿಂತಿದೆ, ಆದ್ರೂ ಒಳಗಡೆ ಗಲಾಟೆ. ಆ ಗಲಾಟೆ ಕೂಡ ನಿಲ್ಬೇಕು. ಅಂತೂ ಧ್ಯಾನದಲ್ಲಿ ಸಿಪ್ ಸಿಪ್ ಅಂತ ಹೇಳ್ತಕ್ಕಂಥ, ಸುಪ್ ಅಂತ ಹೇಳ್ತಕ್ಕಂಥ ಸದ್ದು ಆ ಒಳಗಡೆ ಗಲಾಟೆ ಅಂತ ತಗೊಂಡು ನೀವು. ಆಮೇಲೆ ಆ ಧ್ಯಾನ ಕೂಡ ಗಣಿತವಾಗಿ ಸಮಾಧಿಯಲ್ಲಿ ಅದು ಪರಿವಸಾನ ಹೊಂದಿದಾಗ ಪರಮಶಾಂತಿ, ಮಹಾಶಾಂತಿ, ಮಹಾನಿರ್ವಾಣ ಅದನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು. ಬಳಿಕ ಸುತ್ತಮುತ್ತ ಇದ್ದಂತಹ ಮಾಸ್ಟರಿಗೆ ಮತ್ತು ಪ್ರಾಣಕೃಷ್ಣನಿಗೆ ಹೇಳ್ತಾರೆ, ಅನೇಕರು ಬ್ರಹ್ಮಜ್ಞಾನದ ವಿಷಯವಾಗಿ ಮಾತನಾಡ್ತಾರೆ.
ಆದ್ರೆ ಅವರ ಮನಸ್ಸು ಪ್ರಾಪಂಚಿಕ ವಸ್ತುಗಳ ಕಡೆಗೆ, ಮನೆ, ಮಠ, ಹಣ, ಕೀರ್ತಿ, ಇಂದ್ರಿಯ ಸುಖ ಇವುಗಳ ಕಡೆಗೆ ಹರಿದು ಹೋಗಿಬಿಟ್ಟಿರುತ್ತದೆ. ಸ್ಮಾರಕ ಸ್ತಂಭದ ಕೆಳಗಡೆ ನಿಂತಿರುವವರೆಗೆ ಗಾಡಿ, ಕುದುರೆ, ಆಂಗ್ಲ ಪುರುಷರು ಮತ್ತು ಆಂಗ್ಲ ಮಹಿಳೆಯರು ಇತ್ಯಾದಿಗಳನ್ನು ನೋಡಬಹುದು. ಆದ್ರೆ ಅದರ ಮೇಲೆ ಹತ್ತಿದ್ರೆ ಆಗ ಕಾಣ್ತದೆ ಆಕಾಶ ಮತ್ತು ಸಮುದ್ರ ಸುಮ್ಮನೆ ವಿಶಾಲವಾಗಿ ಹತ್ಕೊಂಡಿರೋದು. ಆಗ ಮನೆ, ಕುದುರೆ, ಗಾಡಿ, ಮನುಷ್ಯರು ಇವು ಯಾವ ಕಾಣುವು, ಕಂಡರೂ ಅವೆಲ್ಲ ಇರುವೆಗಳ ಹಾಗೆ ಕಾಣುತ್ತವೆ ಅಂತ ಹೇಳಿದರು. ಇಲ್ಲಿ ಸ್ಮಾರಕ ಸ್ತಂಭದ ಒಂದು ಉದಾಹರಣೆ ಕೊಟ್ಟರು. ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಸ್ಮಾರಕ ಸ್ತಂಭ, ಅಕ್ಟರ್ ಲೋನಿ ಮಾನ್ಯುಮೆಂಟ್, ದೊಡ್ಡ ಸ್ತಂಭ, ಎತ್ತರದ ಸ್ತಂಭ. ಆ ಸ್ತಂಭದ ಬುಡದಲ್ಲಿ ನಿಂತುಕೊಂಡಾಗ ಸುತ್ತಮುತ್ತ ಇರ್ತಕ್ಕಂತಹ 4-6 ರಸ್ತೆಗಳೇನಿವೆಯೋ ಆ ರಸ್ತೆಗಳು ಬಹಳ ಪ್ರಸಿದ್ಧವಾದಂತಹ ರಸ್ತೆಗಳು. ಅಲ್ಲಿ ಯಾರ್ಯಾರು ಓಡಾಡ್ತಾರಂತೆ, ಆಗ ಏನೇನು ಕಾಣುತ್ತಂತೆ, ಗಾಡಿ, ಕುದುರೆ, ಆಂಗ್ಲ ಪುರುಷರು ಮತ್ತು ಆಂಗ್ಲ ಮಹಿಳೆಯರು ಇವರೆಲ್ಲ ಕಾಣ್ತಾರಂತೆ. ಇಲ್ಲಿ ಆಂಗ್ಲ ಪುರುಷರು ಆಂಗ್ಲ ಮಹಿಳೆಯರು ಕಾಣ್ತಾರೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ಆ ಸ್ಥಳದಲ್ಲಿ ಮಾತ್ರವೇ ಬ್ರಿಟಿಷರು ವಾಸವಾಗಿದ್ದಂತಹ ಜಾಗ, ಅವರು ಓಡಾಟಗಳು ಅಲ್ಲಿ ಜಾಸ್ತಿ. ಇವರು ಯಾವತ್ತೂ ಆ ದಾರಿಯಾಗಿ ಹೋಗಿದ್ದಾಗ ಅದನ್ನು ಕಂಡಿದ್ರು ಶ್ರೀರಾಮಕೃಷ್ಣ. ಅದನ್ನ ಹೇಳ್ತಾ ಇದ್ದಾರೆ, ಏನಪ್ಪ ಆಂಗ್ಲ ಮಹಿಳೆಯರು ಕಾಣ್ತಾ ಇದ್ದಾರೆ ಅಂತಂದ್ರೆ ಏನು ವಿಶೇಷ ಇದೆಯೋ ಏನೋ. ಶ್ರೀರಾಮಕೃಷ್ಣ ಹೇಳಿದ್ದಲ್ವಾ, ಅದೇನೋ ಒಂದು ವಿಶೇಷ ಇರಬೇಕಾದ್ರೆ ಹಾಗೇನೂ ಇಲ್ಲ. ಆ ಜಾಗ ಆಂಗ್ಲ ಮಹಿಳೆಯರು ಆಂಗ್ಲ ಪುರುಷರು ಓಡಾಡ್ತಿರ್ತಕ್ಕಂಥ ಜಾಗ, ಅವರು ವಸತಿಯ ಜಾಗ, ವಸಾಹತುವಲ್ಲಿದ್ದು ಅಂತ ಅಷ್ಟೇ ಅರ್ಥ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಆ ಸ್ಮಾರಕ ಸ್ತಂಭದ ಬುಡದಲ್ಲಿದ್ದಾಗ ಇವರೆಲ್ಲ ಓಡಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಗಾಡಿ ಗಾಡಿಯಾಗಿ ಕಾಣ್ತದೆ, ಕುದುರೆ ಕುದುರೆ ಆಗಿ ಕಾಣ್ತದೆ, ಆಂಗ್ಲ ಮಹಿಳೆಯರು ಅಂತಲೇ ಕಾಣ್ತದೆ, ಆಂಗ್ಲ ಪುರುಷರು ಅಂತಲೇ ಕಾಣ್ತದೆ, ಸ್ಪಷ್ಟವಾಗಿ ಗೋಚರಿಸುತ್ತದೆ ಪ್ರತಿಯೊಂದು ಕೂಡ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇ ಸ್ಮಾರಕ ಸ್ತಂಭದ ಅತ್ಯಂತ ಎತ್ತರದ ಜಾಗಕ್ಕೆ ಹೋಗಿ ಮೇಲ್ಗಡೆ ಏರಿ ನಿಂತ್ಕೊಳ್ತು ಅಂತ ಹೇಳಿದ್ರೆ, ನಿಂತ್ಕೊಂಡು ಕೆಳಗಡೆ ನೋಡ್ತು ಅಂತ ಹೇಳಿದ್ರೆ ವಿಶಾಲವಾದಂತಹ ಸಮುದ್ರ, ಕಲ್ಕತ್ತದ ಪಕ್ಕದಲ್ಲೇನೆ ಸಮುದ್ರ, ಎಲ್ಲೆಲ್ಲೂ ನೀರು. ಹಾಗೆ ಮೇಲ್ ನೋಡ್ತು ಅಂತ ಹೇಳಿದ್ರೆ ವಿಶಾಲವಾದ ನೀಲಿ ಆಕಾಶ, ಇದು ಮಾತ್ರವೇ ಕಾಣ್ತದೆ. ಮತ್ತು ಸ್ವಲ್ಪ ಕೆಳಗಡೆ ನೋಡ್ತು ಅಂತ ಹೇಳಿದ್ರೆ ಆಗ ಈ ಗಾಡಿ, ಮನೆ, ಕುದುರೆ, ಮನುಷ್ಯರು ಇವರು ಕೂಡ ಕಾಣ್ತಾರೆ. ಕಂಡ್ರು ಕೂಡ ಇರುವೆಗಳಂತೆ ಕಂಡು ಬರ್ತಾರೆ ಅಂತ. ಎಷ್ಟು ಅದ್ಭುತವಾಗಿದೆ ಈ ಉದಾಹರಣೆ, ಆಲೋಚನೆ ಮಾಡಿ ನೋಡಿ. ನಾವು ಎಲ್ಲಿಯವರೆಗೆ ಈ ಪ್ರಾಪಂಚಿಕ ಮನುಷ್ಯರು ಅಂತ ಈ ಒಂದು ಸ್ಥಿತಿಯಲ್ಲಿ ಇರ್ತೇವೋ ಅಲ್ಲಿವರೆಗೆ ಅವನು ಹಾಗೆ ಮಾಡಬಹುದೇ, ಇವನು ಹೀಗೆ ಮಾಡಬಹುದೇ, ಅವನು ಒಳ್ಳೆಯವನು, ಇವನು ಕೆಟ್ಟವನು, ಅವನು ದುಷ್ಟ, ಇವನು ಶಿಷ್ಟ ಇತ್ಯಾದಿ ನಾನಾ ಬಗೆಯಿಂದ ನಾವು ಮಾತನಾಡ್ತಾ ಇರ್ತೇವೆ. ಯಾವಾಗ ಸಾಧನೆ ಮಾಡ್ತಾ 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 ನಮ್ಮ ಮನಸ್ಸು ಅಂತಿರ್ತಕ್ಕಂಥದ್ದು ಮೂಲಾಧಾರದಿಂದ ಮೇಲೇರಿ ಅನಾಹತ ಚಕ್ರಕ್ಕೆ ಬರ್ತದೋ, ಅನಾಹತ ಚಕ್ರದಿಂದ ಮೇಲೇರಿ ವಿಶುದ್ಧ ಚಕ್ರ ಇತ್ಯಾದಿ ಮೇಲೆ ಇರ್ತದೋ, ಆಗ ನಮ್ಮ ಮನಸ್ಸಿನ ಮಟ್ಟ ಮೇಲೆ ಇರ್ತದೆ. ಆಗ ನಾವು ನೋಡತಕ್ಕಂಥ ದೃಷ್ಟಿ ಬೇರಾಗ್ತದೆ. ಆಗ ನಾವು ಮನುಷ್ಯರನ್ನು ಮನುಷ್ಯರಾಗಿ ನೋಡೋದೇ ಇಲ್ಲ. ಎಲ್ಲರಲ್ಲೂ ಕೂಡ ಅದೇ ಚೈತನ್ಯ ಇರ್ತಕ್ಕಂಥದ್ದು ಕಾಣ್ತದೆ. ದೃಷ್ಟಿ ಬದಲಾವಣೆ ಆಗಿಬಿಡ್ತದೆ. ಸ್ವಾಮಿ ಯತೀಶ್ವರಾನಂದಜಿಯವರು ಇಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಬ್ರಹ್ಮಚಾರಿಗಳಲ್ಲಿ ಮತ್ತು ಇಲ್ಲಿ ಸ್ವಯಂ ಸೇವಕರಲ್ಲಿ, ಭಕ್ತಾದಿಗಳಲ್ಲಿ ಕೆಲವು ಹೆಚ್ಚು ಕಡಿಮೆಗಳು ಆಗ್ತಾ ಇರುತ್ತವು. ಅದನ್ನೆಲ್ಲ ಅವರಿಗೆ ಹೇಳೋದು, ಅವರು ಅದಕ್ಕೆಲ್ಲ ಪರಿಹಾರ ಹೇಳ್ತಾ ಇರೋದು, ಇದೆಲ್ಲ ನಡೀತಾ ಇತ್ತು. ಹಾಗೆಲ್ಲ ಮಾಡಬಾರ್ದಪ್ಪ, ಹೀಗೆಲ್ಲ ಮಾಡಬಾರ್ದಪ್ಪ ಇತ್ಯಾದಿ. ಕೊನೆಗೆ ಒಂದ್ಸರ್ತಿ ಬ್ರಹ್ಮಚಾರಿಗಳಿಗೆಲ್ಲ, ಸಾಧುಗಳಿಗೆಲ್ಲ ಹೇಳಿದ್ರು, ನೋಡಿ, ನಮ್ಮ ದೈನಂದಿನ ಜೀವನದ ಎಷ್ಟೋ ಸಮಸ್ಯೆಗಳನ್ನ ಕೆಳಮಟ್ಟದಿಂದ ಬಗೆಹರಿಸುವುದಕ್ಕೆ ಸಾಧ್ಯವಿಲ್ಲ. ಕೆಳಮಟ್ಟದಿಂದ ಬಗೆಹರಿಸುವುದಂದ್ರೆ ಸುಳ್ಳು ಹೇಳಬೇಡ, ಕದಿಯಬೇಡ, ಕೊಲಬೇಡ, ಚಾಡಿ ಹೇಳಬೇಡ ಇತ್ಯಾದಿ ಎಳೆ ಮಕ್ಕಳಿಗೆ ಹೇಳ್ಕೊಟ್ಟಾಗೆ ಆಗ್ಲಿ ಅಂತ ಹೇಳ್ಬಿಡುತ್ತೆ ಮಗು. ಆಮೇಲೆ ಮತ್ತಲ್ಲಿ ಹೋಗಿ ಹಾಗೇ ಮಾಡ್ಬಿಡುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ಒಂದು ಸೋದರ ಭಾವದಿಂದ ಇರಬೇಕಾದುದರ ಅವಶ್ಯಕತೆ, ಅದರ ಮಹತ್ವ ಆ ಮಕ್ಕಳಿಗೆ
ಗೊತ್ತಾಗಿಲ್ಲ. ಅದರ ಪರಿಣಾಮವಾಗಿ ಸಣ್ಣ ಬುದ್ಧಿಯನ್ನು ಹಾಗೆ ಇಟ್ಕೊಂಡಿರುತ್ತವೆ. ಎಲ್ಲಿವರೆಗೆ ಸಣ್ಣ ಬುದ್ಧಿ ಇರುತ್ತೋ ಅಲ್ಲಿವರೆಗೆ ಜಗಳ ತಪ್ಪಿದ್ದೇ ಅಲ್ಲ. ಯಾವಾಗ ದೊಡ್ಡ ಮನಸ್ಸಾಗುತ್ತೋ, ಎಲ್ಲ ನಾನು ಬಹಳ ಸರಳವಾದ ಕಾಲದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೇ ಬಹಳ ಶಾಸ್ತ್ರೀಯವಾದಂತಹ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಹೇಳ್ಬೋದು. ನೀವು ಭೇಷ್ ಭೇಷ್ ಅನ್ಬೋದು, ಅದೇನು ಅರ್ಥ ಆಗಿರೋದಿಲ್ಲ. ಮತ್ತೆ ನಾವು ಸಣ್ಣ ಮನುಷ್ಯರಾಗಿ ಉಳಿಯೋದಾಗುತ್ತೆ. ಅದಕ್ಕೋಸ್ಕರ ನಾನು ಅತ್ಯಂತ ತಿಳಿಯಾದ ಕನ್ನಡ ಆಸೆ ಆರಿಸಿ ಹೇಳ್ತಾ ಇರ್ತೇನೆ. ಹೃದಯ ವಿಶಾಲವಾಯಿತು ಅಂತ ಹೇಳಿದ್ರೆ ಭಗವದ್ಭಾವದಿಂದ, ಭಗವಂತ ಎಷ್ಟು ವಿಶಾಲ, ಎಷ್ಟು ಅನಂತ. ನಾವು ನಿಜವಾಗಿ ಭಗವಂತನನ್ನ ಭಾವಿಸಿದ್ದೇ ಆದ್ರೆ ನಮ್ಮ ಹೃದಯ ವಿಶಾಲವಾಗುತ್ತೆ, ಮೃದುವಾಗುತ್ತೆ. ಆದ್ರೆ ನಾವು ಭಗವಂತ ಅಂತ ವಿಗ್ರಹ ಇಟ್ಕೊಂಡು ಆ ವಿಗ್ರಹವನ್ನೇ ಮುಟ್ಟಿ ಭಗವಂತ ಅಂದ್ರೆ ಇದೇ ತರ ಕಲ್ಲಾಗಿರ್ತಾನೆ ಅಂತ ಹೇಳಿ ನಮ್ಮ ಹೃದಯ ಕೂಡ ಕಲ್ಲಾಗ್ಬಿಟ್ಟಿರುತ್ತೆ. ಇವ್ರ ಕಲ್ಲು ಅವರಿಗೆ, ಅವ್ರ ಕಲ್ಲು ಇವರಿಗೆ ಲಟ್ಪಟ. ಆದ್ರಿಂದ ಏನೇನೆ ಗಲಾಟೆ ಆಗುತ್ತೆ. ದೇವರು ಅಂತಂದ್ರೆ ಸಚ್ಚಿದಾನಂದ ಸ್ವರೂಪ, ಜ್ಞಾನ ಸ್ವರೂಪ, ಕರುಣಾಮಯ ಇತ್ಯಾದಿ ಅವನ ಅನಂತ ಕಲ್ಯಾಣ ಗುಣಗಳನ್ನ ಸೇರಿಸಿಕೊಂಡು ನಾವು ಆಲೋಚನೆ ಮಾಡಬೇಕು. ಸೇರಿಸಿಕೊಂಡು ಆಲೋಚನೆ ಮಾಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಅನುಭವ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದಾಗ್ತದೆ. ಯಾವಾಗ ಅನುಭವ ದೊಡ್ಡದಾಗ್ತದೋ ಆಗ ಈ ಬಾಕಿ ಚಿಲ್ಲರೆ ವಿಚಾರಗಳು ನಮ್ಮನ್ನ ಸತಾಯಿಸೋದಿಲ್ಲ. ಯಾರು ಬೈದ್ರು, ಯಾರು ಏನು ಹೇಳಿದ್ರು ಅದನ್ನೆಲ್ಲ ನೆನಪಿಟ್ಟುಕೊಳ್ಳೋಕೆ ಅವನಿಗೆ ಸಮಯ ಏನಿದೆ. ಸಾಧನೆಯ ಕಾಲದಲ್ಲಿ, ಸಾಧನೆಯ ತೀವ್ರತೆಯ ಕಾಲದಲ್ಲಿ ನನಗಿನ್ನೂ ಸಾಕ್ಷಾತ್ಕಾರವಾಗಿಲ್ವಲ್ಲ ಅಂತ ಹೇಳ್ತಕ್ಕಂಥ ಒಂದೇ ಚಿಂತೆ ಪ್ರಬಲವಾಗಿ ಅವನಿಗೆ ಯಾರು ಬೈದ್ರು, ಯಾರು ಹೊಡೆದ್ರು, ಯಾರೇ ಅವಮಾನ ಮಾಡಿದ್ರು, ಯಾರು ಸನ್ಮಾನ ಮಾಡಿದ್ರು ಏನು ಗೊತ್ತಾಗೋದಿಲ್ಲ. ಸಾಕ್ಷಾತ್ಕಾರ ಆದ ಮೇಲೆ ಆನಂದ ಶುರುವಾಗ್ಬಿಡುತ್ತೆ. ಮತ್ತು ಬಂದ್ಬಿಡುತ್ತೆ. ಆನಂದದ ಮತ್ತು ಏರ್ಬಿಡ್ತದೆ. ಆ ಆನಂದದ ಮತ್ತಿನಲ್ಲಿರುವಾಗ ಯಾರು ಹೊಡೆದ್ರು, ಯಾರು ಬಡಿದ್ರು, ಯಾರು ಬೈದ್ರು, ಯಾರು ಹೊಗಳಿದ್ರು ಅದೇನು ಅರ್ಥವೇ ಆಗುದಿಲ್ಲ ಅವನಿಗೆ. ಹೆಣ್ಣು ಕೊಡುಕರು ಉದಾಹರಣೆ ತಗೊಳ್ಬೇಕಾದ್ರೆ ಚೆನ್ನಾಗಿ ಕುಡಿದು ಅವ್ನು ಏರಿದೆ ಅಂತ ಹೇಳಿದ್ರೆ ಅವ್ರು ನಾಲ್ಕು ಬಡಿತಾ ಇರಿ, ಬಡಿಬೇಡ್ವಾ, ಬಡಿಬೇಡ್ವಾ, ಅದನ್ನ ಮಾಡ್ಬಾರ್ದು. ನಾನು ಕೇಳಿದ್ದೀನಿ ಇದನ್ನ. ಇಲ್ಲ ನಮ್ಮ ಗೇಟ್ ಎದುರುಗಡೆ ಕುಡಿದು ಒಬ್ಬ ಬಿದ್ದಿದ್ದ ಬೆಳಿಗ್ಗೆ ಹೊತ್ತು 4:15 ಗಂಟೆಗೆ ಗಲಾಟೆ. ಅವನು ಅಂಗಡಿಯವನು ಅಟ್ಕೊಂಡು ಬಂದ್ಬಿಟ್ಟಿದ್ದೆ. ಯಾಕಂದ್ರೆ ದುಡ್ಡು ಕೊಡದೆ ಓಡ್ ಬಂದ್ಬಿಟ್ಟಿದ್ದಾನೆ ಅವನು. ಕುಡಿದು ಆಮೇಲೆ ಏರಿದ ಮೇಲೆ ದುಡ್ಡು ಯಾರಿಗೆ ಕೊಡ್ಬೇಕು? ದುಡ್ಡು ಅಂತ ಹೇಳಿದೆ, ದುಡ್ಡೇ ಇಲ್ಲ. ದುಡ್ಡು ಇಲ್ಲ, ಕೊಡ್ಬೇಕಾದ್ದು ಇಲ್ಲ, ಕೊಡುವವರು ಇಲ್ಲ, ಎಲ್ಲ ಒಂದೇ. ಹಾಗೆ ಬಂದ್ಬಿಟ್ಟ ಅವನು ತೇರ್ಕೊಂಡು ಅವನು ಸೈಕಲ್ ಹಾಕೊಂಡು ಬಂದಿದ್ದಾನೆ. ಇವನು ಅಲ್ಲಿ ಮತ್ತೆ ಏನ್ ಬಿದ್ದ್ಬಿಟ್ಟಿದ್ದಾನೆ. ಒಂದೇ ಸೊನ್ನೆ ಬಿಗಿತಾ ಇದ್ದಾನೆ. ಕೊಡೋ, ಕೊಡ್ಬೇಕಾದ ಬಾಕಿ ಕೊಡೋ. ನಾನು ಅದು ಬಹಳ ಜೋರಾಗಿ ಕೇಳ್ತಾ ಇತ್ತು. ಅಲ್ಲಿ ಮಾಡಿ ಮೇಲೆ ಬಂದ್ಕೊಂಡಿದ್ದೆ, ಅಲ್ಲಿಂದ ಕೇಳ್ತಾ ಇತ್ತು. ಓಡ್ ಬಂದು ಹೀಗೆ ಮರೆ ಮಾಚ್ಕೊಂಡು ಕೇಳ್ತಾ ಇದ್ದೆ. ಅದನ್ನ ಸ್ವಾರಸ್ಯವಾಗಿ ಅನುಭವಿಸ್ತಾ ಇದ್ದೆ. ಶ್ರೀರಾಮಕೃಷ್ಣ ಅದನ್ನು ಮತ್ತೆ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಅದನ್ನು ಉದಾಹರಣೆ ಕೊಟ್ಟೆ. ಅದನ್ನು ಈ ತರ ಆನಂದದ ಔನ್ನತ್ಯ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬಂದಾಗ, ಮನಸ್ಸು ಬಹಳ ಬೇರಿಕೆ ಏರಿದಾಗ ಪ್ರಾಪಂಚಿಕ ಜೀವನದ ಈ ಸಣ್ಣ ಪುಟ್ಟ ಚಿತ್ರ ವಿಚಾರಗಳು ನಮ್ಮನ್ನ ಬಾಧಿಸೋದೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿತು, ಅನುಭವ ಆಗುವವರೆಗೆ ಜ್ಞಾನ ವಿಚಾರಗಳ ಕಾರ್ಯ. ಆಮೇಲೆ ಜ್ಞಾನ ವಿಚಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲ ನಿಂತು ಹೋಗ್ಬಿಡ್ತದೆ. ಅದನ್ನೇ ತ್ರೈಲೋಕ್ಯನಾಥ ಸನ್ಯಾಸ ಹೇಳ್ತಕ್ಕಂಥವರು ಬಂಗಾಳಿ ಭಾಷೆಯಲ್ಲಿ ಒಂದು ಹಾಡು ಬರೆದಿದ್ದಾರೆ. ಅಮಾಯ್ ದೇಮಾ ಪಾದೋಲ್ಕೋರೆ ಬ್ರಹ್ಮಮಯಿ, ಓ ಬ್ರಹ್ಮಮಯಿ ನನ್ನನ್ನು ಹುಚ್ಚುನನ್ನಾಗಿ ಮಾಡು. ಇದೆಂತ ಪ್ರಾರ್ಥನೆ. ಸರ್ ಮಾಡು ಅಂತ ಕೇಳಬೇಕು. ಕೆಟ್ಟೋಗಿರ್ತಕ್ಕಂಥದ್ದು ಇಲ್ಲಿ ಹುಚ್ಚುನನ್ನಾಗಿ ಮಾಡು. ಎಂತ ಹುಚ್ಚದು. ಆರ್ ಕಾದು ನಾಯಿಮಾ ಜ್ಞಾನ ವಿಚಾರೇ. ಅಮ್ಮ, ಇನ್ನು ಈ ಜ್ಞಾನ ಮತ್ತು ವಿಚಾರದಿಂದ ಕೆಲಸವಿಲ್ಲ ನನಗೆ. ಅದರಿಂದ ನನಗೇನು ಆಗ್ಬೇಕಾಗಿಲ್ಲ. ತೋಮಾರ ಪ್ರೇಮೇರ್ ಶುರಾಪಾನೆ ಕೊರೋ ಮಾತೋವಾರ. ಅಮ್ಮ, ನಿನ್ನ ಪ್ರೇಮದ ಸುರಾಪಾನದಲ್ಲಿ ನನ್ನನ್ನು ಮತ್ತೊಂದನ್ನಾಗಿ ಮಾಡು. ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಸುರೆ ಇದ್ದಂತೆ. ಸುರೆ ನಿಜವಾದ ಪ್ರೀತಿ ನಮಗೆ ಸಿಕ್ಕಿಲ್ಲ. ಆದ್ರಿಂದ ನಾವು ಈ ತರ ತಡ್ಕಾಡ್ತಾ ಇದ್ದೇವೆ, ಶುಷ್ಕರಾಗಿದ್ದೇವೆ.
ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಸಿಕ್ತು ಅಂತ ಹೇಳಿದ್ರೆ, ಸಿಕ್ಕೋ ಸಾಧ್ಯ ಇತ್ತು ಅಂತ ಹೇಳಿದ್ರೆ ನಮ್ಮ ಕತೆ ಹೇಗಿರುತ್ತೆ? ಆ ಭಕ್ತನಿಗೆ ಗೊತ್ತಾಗಿದೆ ಅಂಥದ್ದೊಂದು ಪ್ರೇಮದ ಮತ್ತು ಇದೆ, ಭಗವತಿಯಲ್ಲಿ ಇದೆ ಆ ಪ್ರೇಮ. ತೋಮಾರು ಪ್ರೇಮೇರು ಸುರಾಪಾನೆ ಕೊರೋಮ ಮಾತೋವಾರ, ನನ್ನನ್ನು ಮತ್ತೊಂದನ್ನಾಗಿ ಮಾಡು. ಓಮ ಭಕ್ತ ಚಿತ್ತೋಹರ ದುಬಾವೋ ಪ್ರೇಮೋ ಶಾವರಿ. ಅಮ್ಮ, ಭಕ್ತರ ಮನಸ್ಸನ್ನ ಅಪಹರಿಸುವವಳೇ, ನನ್ನನ್ನ ನಿನ್ನ ಆ ಪ್ರೇಮ ಸಾಗರದಲ್ಲಿ ಮುಳುಗಿಸಿ ಬಿಡು. ತೋಮಾರ್ಗೆ ಪಾಗ್ಲಾಗಾರದೆ ಕೇಹೋ ಹಾಶೆ ಕೇಹೋ ಕಾಂದೆ. ನಿನ್ನ ಈ ಹುಚ್ಚಿನ ಸಂತೆಯಲ್ಲಿ ಕೆಲವರು ಓಡ್ತಾ ಇದ್ದಾರೆ, ಕೆಲವರು ನಗ್ತಾ ಇದ್ದಾರೆ. ಕೇಹೋ ನಾಚೆ ಆನಂದ ಭರೆ, ಕೆಲವರು ಕುಣಿದಾಡ್ತಾ ಇದ್ದಾರೆ ಆನಂದ ಭರರಾಗಿ. ಈಶಾಮೋಷ ಶ್ರೀ ಚೈತನ್ಯ ಪ್ರೇಮೇರ್ ಭರೆ ಅಚೈತನ್ಯ. ಈಶಾ ಮೋಷ ಶ್ರೀ ಚೈತನ್ಯ ಮುಂತಾದ ದೇವತೆಗಳೆಲ್ಲ ನಿನ್ನ ಪ್ರೇಮದಿಂದ ಮತ್ತರಾಗಿ ಅಚೈತನ್ಯರಾಗಿ ಬಿಟ್ಟಿದ್ದಾರೆ, ನಿಶ್ಚೇಷ್ಟಿತರಾಗಿ ಬಿಟ್ಟಿದ್ದಾರೆ. ಹಾಯ್ ಅಮ್ಮ, ಅಯ್ಯೋ ಕಬೆ ಕಬೆ ಹೋಗೋ ಮಾತನ್ನು ಮಿಷೇತ ಗೀತೋರೆ. ಆ ರೀತಿಯಲ್ಲಿ ಮತ್ತರಾಗಿ ಬಿದ್ದಿರ್ತಕ್ಕಂಥವರ ಸಾಲಿನಲ್ಲಿ ನಾನೂ ಕೂಡ ಯಾವಾಗ ಸೇರ್ಕೊಂಡೇನೋ ಅಂತ ಒಂದು ಧನ್ಯ ಗಳಿಗೆ ನನಗೆ ಯಾವಾಗ ಬಂದಿತ್ತು? ಸ್ವರ್ಗೇತೆ ಪಾಗೋಲೇರ್ ಮೇಲ, ಜನ್ನಿ ಗುರು ತೆನ್ನಿ ಚೇಲ. ಸ್ವರ್ಗದಲ್ಲಿ ಹುಚ್ಚರು ಸಂತೆ, ಅಲ್ಲಿ ಗುರು ಹೇಗೂ ಶಿಷ್ಯನು ಹಾಗೆ. ಪ್ರೇಮೇರ್ ಕೇಲ ಕೇ ಬೂಜತೆ ಪಾರೆ. ಈ ಪ್ರೇಮದ ಆಟವನ್ನ ಸಾಮಾನ್ಯವಾದ ಪ್ರೇಮ ಅಲ್ಲ, ಭಗವತ್ ಪ್ರೇಮ. ಆ ಪ್ರೇಮದ ಆಟವನ್ನ ಯಾರು ತಾನೇ ಅರಿಯಬಲ್ಲರು? ತುಮಿ ಪ್ರೇಮೆ ಉನ್ಮಾದಿನಿ. ಅಮ್ಮ, ನೀನು ಆ ಪ್ರೇಮದಲ್ಲಿ ಉನ್ಮತ್ತಲಾಗಿದ್ದೀಯ. ಓಮ ಪಾಗೋಲೇರ್ ಶಿರೋಮಣಿ. ಓ ಅಮ್ಮ, ಹುಚ್ಚರ ಶಿರೋಮಣಿ ನೀನು, ಹುಚ್ಚರ ಶಿಖಾಮಣಿ, ಮರುಳರ ರಾಣಿ ಅಂತ ಕರೆದಾಗೆ. ಹಾಗೇನೆ ಮಾತು. ಪ್ರೇಮ ಧ್ವನಿ ಕೊರೋ ಮಾಧ್ವನಿ. ನಿನ್ನ ಆ ಪ್ರೇಮ ಧನದಿಂದ ನನ್ನನ್ನು ಧನಿಕನನ್ನಾಗಿ ಮಾಡು. ಕಂಗಾಲು ಪ್ರೇಮ ದಾಶೆರೆ. ಈ ಪ್ರೇಮದ ಪೈಕಿಯಲ್ಲಿ ನಾನು ಕಂಗಾಲಾಗಿ ಬಿಟ್ಟಿದ್ದೇನೆ. ನನ್ನನ್ನ ಪ್ರೇಮ ಭಕ್ತನನ್ನಾಗಿ ಮಾಡು, ಪ್ರೇಮದಿಂದ ಹುಚ್ಚನನ್ನಾಗಿ ಮಾಡು. ಆರು ಕಾಜ ನಾಯಿ ಮಾ ಜ್ಞಾನ ವಿಚಾರೆ. अमर दे मा पागल करे ब्रह्ममयी दे मा पागल करे ब्रह्ममयी दे मा पागल करे हर काज नाई मा ज्ञान विचार दे मा पागल करे ब्रह्ममयी दे मा पागल करे ब्रह्ममयी दे मा पागल करे তোমার প্রেমের সুরা পানি করুম তোমারা তোমার প্রেমের সুরা পানি করুম তোমারা ওমা ভক্ত চিত্তরা ডুবাও প্রেম সাগর দে মা পাগল করে ব্রহ্মময় দে মা পাগল করে ব্রহ্মময় দে মা পাগল করে তোমারে পাগলা দরদে কেহ হাসে কেহ কাঁদে কেহ নাচে আনন্দ ভরে ঈশা মুষা শ্রী চৈতন্য প্রেমের ভরে অচৈতন্য ঈশা মুষা শ্রী চৈতন্য প্রেমের ভরে অচৈতন্য হায় কবে হব মগন মিশে তার ভিতরে দে মা পাগল করে ব্রহ্মময় দে মা পাগল করে ব্রহ্মময় দে মা পাগল করে স্বর্গেতে পাগলের মেলা যেমনি গুরু তেমনি চেদা প্রেমের খেলাকে বুঝতে পারে
তুমি প্রেমে উন্মাদিনী তোমা পাগলের শিরোমণি, তোমা প্রেম উন্মাদিনী তোমা পাগলের শিরোমণি, প্রেম ধনে করো মদনী কাঙ্গাল, প্রেম দাসের প্রেম পাগল কর ব্রহ্মময়, প্রেম পাগল করে ব্রহ্মময়, প্রেম পাগল করে। আর কাজ নাই মা জ্ঞান বিচার দে, মা পাগল করে ব্রহ্মময়, প্রেম পাগল করে ব্রহ্মময়, প্রেম পাগল করে। ಬ್ರಹ್ಮಜ್ಞಾನ ದೊರೆಯಿತು ಅಂದ್ರೆ ಸಂಸಾರಾಸಕ್ತಿ, ಕಾಮಕಾಂಚನದಲ್ಲಿ ಉತ್ಸಾಹ ಇವೆಲ್ಲ ಹೊರಟೋಗುತ್ತೆ, ಎಲ್ಲವೂ ಶಾಂತಮಯವಾಗಿ ಬಿಡ್ತದೆ. ಸೌದೆ ಉರಿಯುವಾಗ ಅದು ಪಟ್ ಪಟ್ ಅಂತ ಶಬ್ದ ಮಾಡ್ತದೆ. ಉರಿಯನ್ನು ನೋಡ್ಬೋದು, ಆದ್ರೆ ಉರಿದ ಮೇಲೆ ಗೋಲಿ ಮಾತ್ರ ಒಡೆದುಕೊಳ್ಳುತ್ತದೆ. ಆಗ ಯಾವ ಶಬ್ದವೂ ಇರದು. ಆಸಕ್ತಿ ಹೋಯಿತು ಅಂದ್ರೆ ಉತ್ಸಾಹವೂ ಹೊರಟೋಗ್ಬಿಡ್ತದೆ, ಕೊನೆ ಶಾಂತಿ. ಇದಿನ್ನೊಂದು ಅದ್ಭುತವಾದ ಮಾತು. ಆಲೋಚನೆ ಮಾಡಿದ್ರೆ ಅದ್ಭುತ, ಆಲೋಚನೆ ಮಾಡಿದ್ರೆ ಬರೀ ಭೂತ. ಬ್ರಹ್ಮಜ್ಞಾನ ದೊರೆಯಿತು ಎಂದ್ರೆ ಸಂಸಾರ ಆಸಕ್ತಿ, ಕಾಮಕಾಂಚನದಲ್ಲಿ ಉತ್ಸಾಹ ಇವುಗಳೆಲ್ಲ ಹೊರಟೋಗ್ಬಿಡುತ್ತೆ. ಉತ್ಸಾಹ, ಸಂಸಾರದಲ್ಲಿ ಆಸಕ್ತಿ, ಕಾಮಕಾಂಚನದಲ್ಲಿ ಉತ್ಸಾಹ. ಈ ಶಬ್ದ ಉಪಯೋಗಿಸಿದ್ದು ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಕಾಮಕಾಂಚನದಲ್ಲಿ ಉತ್ಸಾಹ. ಹಣದ ವಿಷಯದಲ್ಲಿ ಯಾರು ಉತ್ಸಾಹ ತೋರಿಸೋದಿಲ್ಲ? ಹಣ ಹಣ ಅಂತಂದ್ರೆ ಹೆಣ ಕೂಡ ಉತ್ಸಾಹ ತೋರಿಸೋದೆ ಅಂತ ಒಂದು ಮಾತಿದೆ. ಹಣ ಕಂಡ್ರೆ ಹೆಣ ಬಾಯಿ ಬಿಡುತ್ತೆ ಅಂತ ಉತ್ಸಾಹ. ಹಾಗೆ ಕಾಮದ ವಿಷಯದಲ್ಲೂ ಕೂಡ ಎಂಥ ಸೋಮಾರಿ ಆಗಿರಲಿ ಅವನು, ಆ ಕಾಮಕ್ಕೆ ಸಂಬಂಧಪಟ್ಟಂತ ಸಮಯ ಬಂತು ಅಂತ ಹೇಳಿದ್ರೆ ಅವನು ಉತ್ಸಾಹ, ಚಟುವಟಿಕೆ ಎಷ್ಟು ಚುರುಕಾಗಿದ್ದಾರೆ ಅವನು ಅಂತ ಅನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಆ ಶಬ್ದವನ್ನು ಜೋಡಿಸಿದ್ದಾರೆ. ಇದೊಂದು ಅದ್ಭುತವಾದ ಉತ್ಸಾಹ. ಅದಕ್ಕೋಸ್ಕರ ಜಗತ್ತು ಅಷ್ಟೊಂದು ಉತ್ಸಾಹಮಯವಾಗಿ ಇದೆ. ಆ ಪರಮಾತ್ಮನನ್ನೂ ಕೂಡ ಬದಿಗೊತ್ತಿ ತನ್ನ ಪಾಡಿಗಿದೆ. ಆದರೆ ಅದು ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನ ದೊರೆಯಬೇಕು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತನೆ. ಪರಮಾತ್ಮನನ್ನು ಕಂಡಲ್ಲದೆ ಅವನ ಕಾಮಾಸಕ್ತಿ ಕಾಂಚನಾಸಕ್ತಿ ಹೋಗೋದಿಲ್ಲ. ಆದರೆ ಬ್ರಹ್ಮಜ್ಞಾನ ದೊರೆಯಿತು ಅಂತಂದ್ರೆ ಶಾಂತವಾಗಿಬಿಡುತ್ತೆ. ಯಾವ ರೀತಿಯಲ್ಲಿ ಶಾಂತವಾಗ್ತದೆ? ಉರಿಯುವ ಸೌದೆಯ ಉದಾಹರಣೆ ಕೊಡ್ತಾರೆ. ಸೌದೆ ಉರಿಯುವಾಗ ಛಟ್ಪಟ್ 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 ಅಂತ ಸದ್ದು, ಸುಟ್ಟು ಬೂದಿ ಆದ್ಮೇಲೆ ಶಾಂತ. ಬ್ರಹ್ಮಜ್ಞಾನಾಗ್ನಿ, ಜ್ಞಾನಾಗ್ನಿಯಿಂದ ನಮ್ಮ ಮನಸ್ಸಿನ ಎಲ್ಲ ಸಂಸ್ಕಾರಗಳು ಕೂಡ ಸುಡುವಾಗ ಛಟ್ಪಟ್ ಛಟ್ಪಟ್ ಸದ್ದಾಗ್ತಾ ಇರ್ತದೆ. ಸಾಧನಾ ಕಾಲದಲ್ಲಿ ಬಹಳಷ್ಟು ಕಟಪಟ ಸದ್ದು. ಅದಕ್ಕೆ ಒಳಗಡೆ ಬಡಿದಾಟಗಳು, ಕಾಮದ ಉತ್ಸಾಹ, ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಈ ಸಾಧನೆಯ ಉತ್ಸಾಹ. ಈ ಸಾಧನೆಯ ಉತ್ಸಾಹ, ಕಾಮ ಉತ್ಸಾಹ ಎರಡು ಪಟಪಟ ಬೆಳೆದುಕೊಳ್ತಾ ಇರ್ತವೆ. ಎಲ್ಲಿವರೆಗೆ? ಸಾಕ್ಷಾತ್ಕಾರ ಆಗುವವರೆಗೆ, ಅಂದ್ರೆ ಜ್ಞಾನ ಉತ್ಪನ್ನವಾಗಿ ಅದೆಲ್ಲ ಸುಟ್ಟು ಹೋಗುವವರೆಗೆ. ಸುಟ್ಟು ಹೋದ್ಮೇಲೆ ಎಲ್ಲ ಶಾಂತವಾಗಿಬಿಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಶ್ರೀರಾಮಕೃಷ್ಣರು ಅವ್ರ ಬಳಿಗೆ ಬಹಳ ಜನ ಭಕ್ತಾದಿಗಳೆಲ್ಲ ಬರ್ತಾ ಇದ್ರು. ಶಿವನಾಥ ಶಾಸ್ತ್ರಿ ಅಂತ ಹೇಳ್ತಕ್ಕಂಥವ್ರು ಕೂಡ ಒಬ್ಬ. ಆತ ಬ್ರಾಹ್ಮಣ ಸಮಾಜದ ಮುಖ್ಯಸ್ಥ. ಆತ ಶ್ರೀರಾಮಕೃಷ್ಣ ಮೇಲೆ ಒಳ್ಳೆ ಅಭಿಪ್ರಾಯವನ್ನೇನು ಇಟ್ಕೊಂಡಿದ್ದಾನೆ. ಆದರೆ ಅವರ ಎರಡು ವಿಚಾರಗಳನ್ನು ಅವನು ಒಪ್ಕೊಳ್ತಾ ಇರಲಿಲ್ಲ. ಒಂದನೇದು ಈ ಕಾಮವನ್ನು ಬಿಡ್ತಕ್ಕಂಥದ್ದು, ಎರಡನೇದು ಕಾಂಚನವನ್ನು ಬಿಡ್ತಕ್ಕಂಥದ್ದು. ಯಾತಕ್ಕೆ ಬಿಡಬೇಕು ಅಂತ ಅವನು ವಾದ. ಭೋಗವನ್ನು ಯೋಗವನ್ನು ಎರಡನ್ನೂ ಸಮಾನವಾಗಿ ಅನುಭವಿಸಬಹುದು, ಸ್ತ್ರೀಯರನ್ನೆಲ್ಲ ಯಾತಕ್ಕೆ ದೂರ ಮಾಡಬೇಕು ಅಂತ ಅವನಿಗೆ ಸ್ತ್ರೀಯರ ಮೇಲೆ ಒಂದು ಸ್ವಲ್ಪ ವಿಶೇಷವಾದ ಕರುಣೆ. ಅವನು ಶ್ರೀರಾಮಕೃಷ್ಣ ಹತ್ರ ಕೂಡ ಹೇಳ್ಬಿಟ್ಟ ಆ ಮಾತನ್ನ. ನೀವು ಅಂತಹ ನವ ಯೌವನ ಭರಿತೆಯಾದಂತಹ ಹೆಂಡತಿಯನ್ನು ಬಹಳ ದೂರದಲ್ಲಿ ಇಟ್ಟು ಅವಳಿಗೆ ಕೃತಕವಾದಂತಹ ವೈದವ್ಯವನ್ನೇ ತಂದುಕೊಟ್ಟಾಗಾಯ್ತು. ಅಷ್ಟೇ ಅಲ್ಲದೇನೆ ನಾವು ನೋಡಿ, ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರನ್ನ ಎಷ್ಟು ಮುಂದೆ ತರ್ತಾ ಇದ್ದೇವೆ.
ಕಾಮವನ್ನು ಬಿಡಬೇಕಾದ ಕಾರಣ ಏನಿದೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಶ್ರೀರಾಮಕೃಷ್ಣರ ಕಾಮಕಾಂಚನ ತ್ಯಾಗದ ವಿಷಯವನ್ನ ಒಂದು ಬಗೆಯಲ್ಲಿ ಟೀಕೆ ಮಾಡ್ತಾನೆ. ಶ್ರೀರಾಮಕೃಷ್ಣರಿಗೆ ಆ ಶಿವನಾಥ ಶಾಸ್ತ್ರಿ ಮೇಲೆ ಸಂದೇಹ ಇದೆ. ಕಾರಣ ಅವನು ಒಳ್ಳೆ ಮಟ್ಟದ ಸಾಧಕನೇ, ಆದ್ರೆ ಇದೊಂದು ಚೂರಲ್ಲಿ ಅಲಿತ್ತು. ಯಾವಾಗ ನೇರವಾಗಿ ಈ ತರ ಟೀಕೆ ಮಾಡಿದ್ನೋ ಆಗ ಶ್ರೀರಾಮಕೃಷ್ಣ ಅವನ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಹೇಳ್ತಾರಂತೆ, ನೋಡು ಅದೆಲ್ಲ ನನ್ನಿಂದ ಆಗೋದಿಲ್ಲ, ಅದೆಲ್ಲ ಎಂದೋ ಸತ್ವೋಯ್ತು ಅಂದ್ಬಿಟ್ಟು. ಅದೆಲ್ಲ ನನ್ನಿಂದ ಆಗೋದಿಲ್ಲ ಅಂದ್ರೆ ಈ ಸಂಸಾರ ನಡೆಸೋ ಕೆಲಸ ಇದೆಯಲ್ಲ ಅದೆಲ್ಲ ನನ್ನಿಂದ ಆಗೋದಿಲ್ಲ, ಅವುಗಳೆಲ್ಲ ಸತ್ತೋಗ್ಬಿಟ್ಟು ಅದರಿಂದ ಅಂತ. ಅವುಗಳಂದ್ರೆ ಕಾಮವಾಸನೆ ಎಲ್ಲ ಸತ್ತೋಗ್ಬಿಡ್ತು ನನ್ನಿಂದ ಅದೆಲ್ಲ ಸಾಧ್ಯವಿಲ್ಲ ಎಂದರೆ ಸುಮ್ಮನೆ ಯಾಕೆ ಟೀಕೆ ಮಾಡ್ತೀನಿ ನನ್ನನ್ನ? ಸತ್ತೋಗ್ಬಿಟ್ಟಿದೆ ಬಿಡು ಅದೆಲ್ಲ. ಬಹಳ ಅದ್ಭುತವಾಗಿದೆ ಈ ಮಾತು ಕೇಳಿ. ಈ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇದೆ, ಆಗ ಒಂದೇ ಸತ್ತಿಗೆ ಆಗುತ್ತೆ ಅಂತ ಖಂಡಿತ ಯಾರು ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಸೌದೆ ಉರಿದು ಹೇಗೆ ಬೂದಿ ಆಗ್ತದೋ ಆ ರೀತಿಯಲ್ಲಿ ಕಾಮಕಾಂತನ ಆಸಕ್ತಿಯ ತಿರ್ತಕ್ಕಂಥ ಅದು ಸುಟ್ಟು ಭಸ್ಮೀಭೂತವಾಗಿ ಮನುಷ್ಯ ಪರಮಶಾಂತನಾಗ್ತಾನೆ. ಎಲ್ಲ ಬಗೆಯ ಕಾಮನೆಗಳು ಕೂಡ ಹೋಯ್ತು ಅಂತ ಹೇಳಿದ್ರೆ ಅವನಿಗೆ ಏನ್ ಗಲಾಟೆ ಇರುತ್ತೆ? ಅಲ್ಲಿ ಹಾಕಿದ್ರು ಅಲ್ಲೇ ಇರ್ತಾನೆ, ಇಲ್ಲಿ ಹಾಕಿದ್ರು ಇಲ್ಲೇ ಇರ್ತಾನೆ. ಅವನಿಗೆ ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಅದೇ ಬೇಕು, ಇದೇ ಬೇಕು ಅಂತ ಏನಿವೆ. ಶರೀರ ಅಂತಕ್ಕಂಥ ಪ್ರಾರಬ್ಧ ಹೋಗುವವರೆಗೆ ಸುಮ್ಮನೆ ಅವನು ಪಾಡಿಗಿರ್ತಾನೆ. ಈ ಶರೀರ ಒಂದಷ್ಟು ಕಟಪಟ ಮಾಡ್ತಾ ಇರ್ತದೆ ಅದರ ಪಾಡಿ. ಸೌದೆ ಉರಿದಂತೆ ಕಾಮನೆಗಳು ಉರಿದು ಹೋಗಿಬಿಡುತ್ತವೆ ಅಂತ ಮಾತು ಸಾಧಕ ವರ್ಗದವರಿಗೆ ಬಹಳ ಮುಖ್ಯವಾದಂತ ಮಾತು. ನಿಜಕ್ಕೂ ಕೂಡ ಉರಿದು ಹೋಗುವವರೆಗೆ ನಾವು ಎಚ್ಚರವಾಗಿರಬೇಕಾಗುತ್ತೆ. ಸಾಧು ಎಲ್ಲಿವರೆಗೆ ಅಂತ ರಾಜ ಒಬ್ಬ ಕೇಳಿದಂತೆ, ಯಾರ್ಯಾರೋ ಏನೇನೋ ಉತ್ತರ ಕೊಟ್ಟಿರುತ್ತೆ. ಕೊನೆಗೆ ಒಬ್ಬಳು ಹುಡುಕಿ ಒಂದು ಕರಡಿಕೆಯನ್ನು ತಂದು ಕೊಟ್ಟಲಂತೆ. ನೀನು ಕೇಳಿದ ಪ್ರಶ್ನೆ ಉತ್ತರ ಇದರಲ್ಲಿದೆ ಅಂತ. ಕರಡಿಕೆ ಏನಿದೆ ತೆರೆದು ನೋಡ್ರಪ್ಪ ಅಂತೇಳಿ ರಾಜ ಹೇಳಿದ್ರೆ, ಕರಡಿಕೆ ತೆಗೆದ್ರೆ ಅದರೊಳಗಡೆ ಇನ್ನೊಂದು ಕರಡಿಕೆ, ಆ ಕರಡಿಕೆಯನ್ನು ತೆರೆದು ನೋಡಿದ್ರೆ ಅದರೊಳಗೆ ಇನ್ನೊಂದು ಕರಡಿಕೆ, ಆ ಕರಡಿಕೆಯನ್ನು ತೆಗೆದು ನೋಡಿದ್ರೆ ಅದಕ್ಕೆ ಇನ್ನೊಂದು ಕರಡಿಕೆ. ಇನ್ನು ಬಹಳ ಹೊತ್ತು ಹೇಳೋದು ಬೇಡ, ಯಾಕಂದ್ರೆ ಬರೀ ತೆರೆದೇ ಆಗುತ್ತೆ. ಅಂತೂ ಕೊನೆಗೆ ತೆಗೆದಾಗ ಒಳಗಡೆ ಒಂದು ಚಿಕ್ಕ ಕರಡಿಕೆ ಇತ್ತು. ಆ ಕರಡಿಕೆಯನ್ನು ಕೂಡ ತೆಗೆದಾಗ ಒಂದು ಚಿಟಿಕೆ ಬೂದಿ ಇತ್ತು. ಸಾಧು ಎಲ್ಲಿವರೆಗೆ ಅಂದ್ರೆ ಅವನು ಬೂದಿ ಆದ ಮೇಲೆ ಅಂತ. ಬೂದಿ ಆಗುವವರೆಗೂ ಕೂಡ ಯಾವ ಸಾಧುಗಳನ್ನು ನೆಚ್ಕೊಳ್ಳಾಗಿಲ್ಲ ಅಂತ ತಾತ್ಪರ್ಯ. ಅಂದ್ರೆ ಇದು ಒಂದು ಅರ್ಥವಾದ್ರೆ, ಜ್ಞಾನಾಗ್ನಿಯಿಂದ ತನ್ನ ಕಾಮನೆಗಳನ್ನು ಯಾರು ಸುಟ್ಟು ಬೂದಿ ಮಾಡಿಕೊಂಡಿದ್ದಾನೋ ಅವನಲ್ಲಿ ಮಾತ್ರ ಪರಮ ಶಾಂತಿಯನ್ನು ಕಾಣಬಹುದಾಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸಮೀಪಕ್ಕೆ ಮುಂದುವರಿದಂತೆಲ್ಲ ಶಾಂತಿಯೂ ಅಧಿಕವಾಗುತ್ತಾ ಬರುತ್ತೆ. ಶಾಂತಿ 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 ಪರಮಶಾಂತಿ. ಗಂಗೆಯ ಹತ್ತಿರಕ್ಕೆ ಮುಂದುವರಿದಂತೆಲ್ಲ ಹೆಚ್ಚು ಹೆಚ್ಚು ಅನುಭವ ಬರುತ್ತದೆ ಅದರ ತಂಪು. ನದಿಯಲ್ಲಿ ಮುಳುಗು ಹಾಕಿದಾಗಲತ್ತುವೆ ಅತಿ ಹೆಚ್ಚಿನ ಸುಖ. ಜೀವ, ಜಗತ್ತು, ಚತುರ್ವಿಂಶತಿ ತತ್ವ ಇವೆಲ್ಲ ಭಗವಂತನಿಂದ ಇರುವುದರಿಂದ ಇದ್ದುಕೊಂಡಿವೆ. ಆತನನ್ನ ಬಿಟ್ಟು ಬಿಟ್ಟರೆ ಯಾವೂ ಇರುವುದು. ಒಂದು ಅಂತನ್ನುವ ಸಂಖ್ಯೆ ಪಕ್ಕದಲ್ಲಿ, ಒಂದು ಅಂತನ್ನುವ ಸಂಖ್ಯೆಯ ಪಕ್ಕದಲ್ಲಿ ಸೊನ್ನೆಗಳನ್ನು ಬರಿತಾ ಹೋದ್ರೆ ಸಂಖ್ಯೆ ಕೂಡ ದೊಡ್ಡದಾಗ್ತಾ ಬರ್ತದೆ. ಆದ್ರೆ ಆ ಒಂದನ್ನು ಅಳಿಸಿಬಿಡು, ಆಗ ಸೊನ್ನೆಗಳಿಗೆ ಯಾವ ಬೆಲೆಯೂ ಇರೋದಿಲ್ಲ. ಜೀವ, ಜಗತ್ತು, ಚತುರ್ವಿಂಶತಿ ತತ್ವ ಇವುಗಳೆಲ್ಲ ಇರುವವರೆಗೆ ಭಗವಂತ, ಇವುಗಳೆಲ್ಲ ಎಲ್ಲಿವರೆಗೆ ಇರುತ್ತವೆ? ಭಗವಂತ ಜೊತೆಲಿರೋದ್ರಿಂದ ಮಾತ್ರ. ಭಗವಂತನಿಂದ ಅಲ್ಲಿಂದ ತೆಗೆದಾಕ್ಬಿಡ್ತು ಅಂತ ಹೇಳಿದ್ರೆ ಅವು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಈ ಜಗತ್ತಿಗೆ ಅಸ್ತಿತ್ವ ಇರತಕ್ಕಂಥದ್ದು ಪರಮಾತ್ಮ ಇರೋದ್ರಿಂದ. ಪರಮಾತ್ಮ ಇಲ್ಲಿಂದ ಹೋದ ಅಂತ ಹೇಳಿದ್ರೆ ಅಸ್ತಿತ್ವ ಇಲ್ಲ. ನಮ್ಮ ಶರೀರ ಕೂಡ ಹಾಗೆ, ನಾವು 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 ಅಂತ ಹೇಳ್ತಾ ಇದ್ದೀವಲ್ಲ, ಒಳಗಡೆ ಪರಮಾತ್ಮ ಇರೋದ್ರಿಂದ ನಾವು 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 ಅಂದ್ಕೊಂಡು ಹೇಳ್ತಾ ಇದ್ದೀವಿ. ಪರಮಾತ್ಮನ ಹೊರಟ್ಬಿಟ್ಟ ಅಂತ ಹೇಳಿದ್ರೆ ಈ ಶರೀರ ಇದೆಯಲ್ಲ ಇದೇನು ಹೇಳುತ್ತೆ? ಆದ್ರಿಂದ ಆ ಮಾತು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಹೀಗೆ ಶ್ರೀರಾಮಕೃಷ್ಣ ಮಾತು ಮುಂದುವರಿಸ್ತಾ ಹೇಳ್ತಾರೆ, ಬ್ರಹ್ಮಜ್ಞಾನ ದೊರೆತ ನಂತರ, ಸಮಾಧಿ ದೊರೆತ ನಂತರ
ಕೆಲವರು ಕೆಳಕ್ಕೆ ಇಳಿದು ಬಂದು ವಿದ್ಯಾಹಂ ಭಕ್ತಿಯಹಂ ಇಟ್ಕೊಂಡಿರ್ತಾರೆ. ಇದು ಸಂತೆ ಮುಗಿದು ಹೋದ ನಂತರವೂ ಕೂಡ ಕೆಲವರು ತಮ್ಮ ಖುಷಿಯಿಂದ ಸಂತೆಯಲ್ಲಿ ಕುಳಿತಿರುವ ಹಾಗೆ. ಉದಾಹರಣೆಗೆ ನಾರದಾದಿಗಳು, ಇವರು ಲೋಕ ಶಿಕ್ಷಣಾರ್ಥವಾಗಿ ಭಕ್ತಿ ಅಹಂ ಅಂತ ಅನ್ನೋದನ್ನ ಇಟ್ಕೊಂಡಿರ್ತಾರೆ. ಶ್ರೀ ಶಂಕರಾಚಾರ್ಯರು ಇದೇ ಕಾರ್ಯಕ್ಕಾಗಿ ವಿದ್ಯಾ ಅಹಂ ಅಂತ ಅನ್ನೋದನ್ನ ಇಟ್ಕೊಂಡಿದ್ರು. ಪ್ರಾಪಂಚಿಕ ಆಸಕ್ತಿ ಲೇಷ ಮಾತ್ರವಿದ್ರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಾಗೋದಿಲ್ಲ. ದಾರದ ಕೊನೆಗೆ ಒಂದು ಸಣ್ಣ ಅಡ್ಡೆಳೆ ಅಂಟಿಕೊಂಡಿದ್ರು ಅದನ್ನ ಸೂಜಿಗೆ ಪೋಣಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಕಾಮಕ್ರೋಧಾದಿಗಳು ನಾಮ ಮಾತ್ರಕ್ಕೆ ಇರುತ್ತವೆ. ಅವು ಸುಟ್ಟ ಹಗ್ಗದ ಹಾಗೆ. ಅವು ನೋಡೋದಕ್ಕೇನೋ ಹಗ್ಗದ ಹಾಗೆ ಕಾಣುತ್ತದೆ, ಆದರೆ ಊದಿದ್ರೆ ಎಲ್ಲ ಹಾರಿ ಹೋಗುತ್ತದೆ. ಮನಸ್ಸಿನಲ್ಲಿ ಪ್ರಾಪಂಚಿಕ ಆಸಕ್ತಿ ಶೂನ್ಯವಾಗಿ ಬಿಟ್ಟೊಡನೆಯೇ ಭಗವಂತನ ದರ್ಶನ ದೊರೆತು ಬಿಡುತ್ತದೆ. ಶುದ್ಧ ಮನಸ್ಸಿನಲ್ಲಿ ಮೂಡೋದೆಲ್ಲವೂ ಕೂಡ ಭಗವಂತನ ವಾಣಿಯೇ. ಯಾವುದು ಶುದ್ಧ ಮನಸ್ಸೋ ಅದೇ ಶುದ್ಧ ಬುದ್ಧಿ, ಅದೇ ಶುದ್ಧ ಆತ್ಮ. ಯಾಕೆಂದ್ರೆ ಭಗವಂತನೊಬ್ಬನನ್ನು ಹೊರತು ಶುದ್ಧವಾದ ವಸ್ತು ಬೇರೊಂದಿಲ್ಲ. ಆದರೆ ಆತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳೋದಕ್ಕೆ ಧರ್ಮಗಳಿಗೆ ಅತೀತನಾಗಿರಬೇಕಾಗತ್ತೆ ಅಂತ ಹೇಳಿ ಪರಮಹಂಸರು ತಮ್ಮ ದೇವ ದುರ್ಲಭ ಕಂಠದಿಂದ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಶ್ರೀಕಾಳಿ ಶ್ರೀಕಾಳಿ ಸುರತರುವಿರುವೆಡೆಗೆ, ಶ್ರೀಕಾಳಿ ಸುರತರುವಿರುವೆಡೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಶ್ರೀಕಾಳಿ ಸುರತರುವಿರುವೆಡೆಗೆ, ಶ್ರೀಕಾಳಿ ಸುರತರುವಿರುವೆಡೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಶ್ರೀಕಾಳಿ ಸುರತರುವಿರುವೆಡೆಗೆ, ಶ್ರೀಕಾಳಿ ಸುರತರುವಿರುವೆಡೆಗೆ, ಶ್ರೀಕಾಳಿ 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 ಸುರತರುವಿರುವೆಡೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಮನವೇ ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ. ಈಗ ಪರಮಹಂಸರು ತಮ್ಮ ಕೊಠಡಿಯ ಆಗ್ನೇಯ ವರಾಂಗಕ್ಕೆ ಹೋಗಿ ಕುಳಿತುಕೊಂಡ್ರು ಅಂತ ಮಾಸ್ಟರ್ ಮಾಷಿಗೆ ಬರೀತಾರೆ. ಪ್ರಾಣಕೃಷ್ಣ ಹಾಗೂ ಉಳಿದ ಭಕ್ತರು ಅಲ್ಲಿಗೆ ಹೋಗಿ ಕುಳಿತುಕೊಂಡ್ರು. ಹಾಜರ ಕೂಡ ಅಲ್ಲಿ ಇದ್ದಾನೆ. ಹಾಜರ ಅಲ್ಲಿ ಹಾಜರು. ಹಾಜರ ಅಂದ್ರೆ ಶ್ರೀರಾಮಕೃಷ್ಣ ಕೋಣೆಯ ಹೊರ ಭಾಗದಲ್ಲಿ ಒಬ್ಬ ಮನುಷ್ಯ ಜಪಮಾಲೆಯನ್ನು ಹಿಡಿದುಕೊಂಡು ಯಾವಾಗಲೂ ಕುಳಿತಿರ್ತಕ್ಕಂಥವನು ಮತ್ತು ಜ್ಞಾನ ವಿಚಾರವಾಗಿ ಮಾತನಾಡ್ತಕ್ಕಂಥವನು, ಒಬ್ಬ ಜ್ಞಾನಿ ಅಂತನೂ ಹಾಗೆ ತೋರಿಸಿಕೊಳ್ತಕ್ಕಂಥವನು. ಅವನನ್ನ ಬೋಟಾಡಿಗೆ ದಾಸಯ್ಯ ಅಂತ ಬಾಕಿ ಹೊಡೆದವರಲ್ಲಿ ಹೇಳ್ತಾ ಇದ್ರು. ಒಂದು ಬಗೆಯಿಂದ ಆ ಶಾಡಭೂತಿ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು, ಎವ್ರಿ ಫೂಲ್ ಹ್ಯಾಸ್ ಗಾಟ್ ಸಮ್ ಫಾಲೋಯರ್ಸ್ ಅಂತ. ಅದಕ್ಕೆ ಆ ಮಾತು ಹೇಳಿದಾಗ ಇನ್ನೊಬ್ಬರು ಸ್ವಾಮಿಗಳು ಹೇಳಿದ್ರು, ಫೂಲ್ಸ್ ಹ್ಯಾವ್ ಗಾಟ್ ನೋ ಫಾಲೋಯರ್ಸ್ ಅಂತ. ಹೀಗೆ ಇವರಿಗೂ ಕೂಡ ಕೆಲವು ಅನುಯಾಯಿಗಳು ಎಲ್ಲ ಇದ್ರು. ಆದ್ರಿಂದ ಅವನನ್ನು ಕಂಡು ಶ್ರೀರಾಮಕೃಷ್ಣರು ಆ ಪ್ರಾಣಕೃಷ್ಣಿಗೆ ಹೇಳ್ತಾ ಇದ್ದಾರೆ, ನೋಡು ಈ ಹಾಜರ ಸ್ವಲ್ಪ ಕಡಿಮೆ ಏನಲ್ಲ, ಇದು ಒಂದು ತಮ್ಮನ್ನು ತೋರಿಸ್ಕೊಂಡಿರ್ತಾರೆ. ಇದು ಒಂದು ದೊಡ್ಡ ದರ್ಗಾ, ಆದ್ರೆ ಹಾಜರ ಒಂದು ಚಿಕ್ಕ ದರ್ಗಾ ಅಷ್ಟೇ. ದರ್ಗಾ ಅಂತಂದ್ರೆ ಮುಸಲ್ಮಾನ ಸಂತರು ಸತ್ತೋಗಿದ್ರೆ ಅವ್ರ ಗೋರಿ, ಅದು ಬಹಳ ಪವಾಡ ಎಲ್ಲ ಮಾಡ್ತಾ ಇರುತ್ತೆ. ಹಾಗೇನೆ ತಾವು ಕೂಡ ಒಂತಹ ದರ್ಗಾ, ದೊಡ್ಡ ದರ್ಗಾ, ಇವು ಸ್ವಲ್ಪ ಚಿಕ್ಕ ದರ್ಗಾ, ಅದು ಕೂಡ ಒಂದು ಸ್ವಲ್ಪ ಶಕ್ತಿ ಇದೆ ಅಂತನೂ ಹಾಗೆ
ಮಾತನಾಡ್ತಾರೆ. ಹಾಗೆ ಈ ಮಾತನ್ನು ಕೇಳಿ ಅಲ್ಲಿ ಸುತ್ತ ಇರುವವರೆಲ್ಲ ನಗ್ತಾ ಇದ್ದಾರೆ. ನವಕುಮಾರ ಅಂತ ಒಬ್ಬ ಬಾಗಿಲಿನ ಹತ್ತಿರಕ್ಕೆ ಬಂದು ಅಲ್ಲಿ ಶ್ರೀರಾಮಕೃಷ್ಣರ ಸುತ್ತ ಭಕ್ತರು ಕುಳಿತಿರುವುದನ್ನು ನೋಡಿ ಹಿಂತಿರುಗಿ ಹೊರಟೋದ. ಶ್ರೀರಾಮಕೃಷ್ಣರು ಅದನ್ನ ನೋಡಿದ್ರು. ಅಹಂಕಾರದ ಮುದ್ದೆ ಅಂತ ಹೇಳಿದ್ರು ಅಂತ ಮಾತೃ ಬರೀತಾರೆ. ಬಹಳ ಸ್ವಾರಸ್ಯವಾಗಿದೆ ಈ ವಾಕ್ಯ. ನವಕುಮಾರ, ಅವನ ಹೆಸರೇ ನವಕುಮಾರ, ಹಳೆ ಕುಮಾರ ಅಲ್ಲ ಅವನು ಬಂದನಂತೆ. ಏನೋ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಲ್ಪ ಏನು ಸ್ವಾಮಿ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಮಾತಾಡ್ಕೊಂಡು ಹೋಗೋಣ ಅಂತಲೇ ಬಂದದ್ದು. ಅಂದ್ರೆ ಬಾಕಿ ಉಳಿದವರೆಲ್ಲ ಇದ್ದಾರೆ, ತನ್ನ ಬಿಗುಮಾನಕ್ಕೆ ಏನೋ ಒಂದು ಸ್ವಲ್ಪ ಕಡಿಮೆ ಅಂತ ಹಾಗೆ ಅವರಿಗೆ ಭಾವನೆಯಾಗಿ ಹಾಗೆ ಮುಖ ತಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅತ್ಯಂತ ಸರಳವಾಗಿ ಬಂದು ಕುಳಿತು ಬಾಕಿ ಉಳಿದವರೊಂದಿಗೆ ಕುಳಿತು ಭಗವದ್ ವಿಚಾರದಲ್ಲಿ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಕೂಡ ಸಂತೋಷವಾಗ್ತಾ ಇತ್ತು. ಆಕೆಗೆ ಸರಳತೆಯನ್ನು ಅವರು ಅಪೇಕ್ಷೆ ಪಡ್ತಾರೆ. ಈ ಬಗ್ಗೆ ತಾನೇ ಬೇರೆ, ತನಗೆ ವಿಶೇಷ ಗಮನ ಕೊಡಬೇಕು, ತನ್ನದೇ ಒಂದು ವಿಶೇಷವಾದ ಸ್ಥಾನದಲ್ಲಿ ಕುಳಿರಿಸಿ ತನಗೆ ವಿಶೇಷವಾದ ಗಮನ ಕೊಟ್ಟು ಮಾತನಾಡಿಸಬೇಕು ಅಂತ ಈ ವಿಚಾರದಲ್ಲಿ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅವನು ಯಾವಾಗ ಆ ಭಾವದಿಂದ ಹೊರಟೋದ್ನೋ ಅದನ್ನ ನೋಡಿ ಹೇಳ್ತಾರೆ ಅಹಂಕಾರದ ಮುದ್ದೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಹಂಕಾರದ ಮುದ್ದೆ ಅಂತ. ಅವನು ಹೊರಟು ಹೋದ ಮೇಲೆ ಆ ರೀತಿಯಲ್ಲಿ ನಿಂದಿಸಬೇಕಾದ್ರೆ ಆಲೋಚನೆ ಮಾಡಿಬಿಟ್ಟಿರಲಿಲ್ಲ. ಒಬ್ಬ ಸಾಧು ವ್ಯಕ್ತಿ ಅವನ ನಿಂದೆಗೆ ಗುರಿ ಆಗದಂತೆ ನಮ್ಮ ಜೀವನ ಇರಬೇಕಾಗತ್ತೆ. ರಾಮಾನುಜಾಚಾರ್ಯರು ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಒಂದು ಶಬ್ದಕ್ಕೆ ಲಜ್ಜೆ ಲಜ್ಜೆ ಅಂತಕ್ಕಂಥ ಶಬ್ದಕ್ಕೆ ಅರ್ಥವನ್ನು ಕೊಡ್ತಾರೆ. ಸಜ್ಜನರ ನಿಂದೆಗೆ ಅಂಜಿ ನಡೆಯುವ ಗುಣವೇ ಲಜ್ಜೆ ಅಂತ. ಸಜ್ಜನರು ನಿಂದೆ ಮಾಡೋದೇ ಇಲ್ಲ, ಅವರು ಕೂಡ ತಡೆಯಲಾರದೆ ಮಾಡುವಂತಹ ಸಂದರ್ಭ ಬರ್ತದೆ. ಇಂತಿಂತ ಸಂದರ್ಭ ಬಂದಾಗ ಹಾಗೇನಾದ್ರೂ ಒಂದು ಮಾತ್ರ ಹೇಳಿದ್ರು ಅಂತ ಹೇಳಿದ್ರೆ ಅದು ನಮ್ಮ ವ್ಯಕ್ತಿತ್ವ ಬಹಳ ಕೆಡುಕುಂಟು ಮಾಡುತ್ತೆ, ಬಹಳ ಕೆಟ್ಟದ್ದು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅಹಂಕಾರದ ಬುದ್ಧಿ ಅಂತ. ಬೆಳಗ್ಗೆ ಮಾಸ್ಟರ್ ಮಾಷೆಯ ಬರಿತಾ ಮುಂದುವರಿಸ್ತಾರೆ. ಗಂಟೆ ಬೆಳಗಿನ 9:30. ಪ್ರಾಣಕೃಷ್ಣ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಗೊಂಡ. ಆನಂತರ ಒಬ್ಬ ಬೈರಾಗಿ ಗೋಪಿ ಯಂತ್ರ ಅಂತನ್ನುವ ಹೆಸರಿನ ಒಂದು ತಂತಿ ವಾದ್ಯ ಅದನ್ನು ಬಾಜಿಸ್ತಾ ಹಾಡಲಾರಂಭಿಸಿದ. ಪರಮಹಂಸರು ಆತನ ಹಾಡುಗಳನ್ನ ಕೇಳುತ್ತಿದ್ದಂತೆಯೇ ಕೇದಾರ ಚಟ್ಟೋಪಾಧ್ಯಾಯ ಆಫೀಸ್ನ ಉಡುಗೆ ತೊಟ್ಟೆ ಕೊಠಡಿಯನ್ನು ಪ್ರವೇಶಿಸಿದ. ಕಿವಿಗೆ ಭಗವತ್ ಸಂಬಂಧವಾದ ಮಾತುಕತೆ ಬಿತ್ತು ಅಂದ್ರೆ ಆತನ ಕಣ್ಣುಗಳಲ್ಲಿ ಪ್ರೇಮಾಶ್ರು ಸುರಿಯಲಾರಂಭಿಸುತ್ತದೆ. ಒಳ್ಳೆ ಪ್ರೇಮಿ, ಆಂತರ್ಯದಲ್ಲಿ ಗೋಪಿ ಭಾವ ಅಂತ ಮಾಸ್ಟರ್ ಮಾಷೆಯ ಇಷ್ಟನ್ನು ಕೂಡ ಬರೆದದ್ದು ಬಹಳ ಸ್ವಾರಸ್ಯವಾಗಿದೆ. ಕೇದಾರನಾಥ ಚಟ್ಟೋಪಾಧ್ಯಾಯ ಆಫೀಸಿನಿಂದ ಆಫೀಸ್ ಹುಡುಗಿಯಲ್ಲೇ ಬಂದ್ಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತಾದ್ರೂ ಕೂಡ ಸತ್ಸಂಗ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅಲ್ಲಿ ಈತ ಬೈರಾಗಿ ಹಾಡ್ತಾ ಇದ್ದಾನೆ. ಭಗವನ್ ನಾಮ ಸಂಕೀರ್ತನೆ ಕಿವಿಗೆ ಬಿದ್ದ ತಕ್ಷಣವೇ ಅವನಲ್ಲಿ ಭಾವ ಉನ್ಮಾದ ಉಂಟಾಗಿ ಕಣ್ಣಲ್ಲಿ ನೀರು. ಅದನ್ನ ಮಾಸ್ಟರ್ ಮಾಷೆ ಬರೀತಾರೆ ಒಳ್ಳೆ ಪ್ರೇಮಿ, ಆಂತರ್ಯದಲ್ಲಿ ಗೋಪಿ ಭಾವ. ಗೋಪಿಯರು ಹೇಗೆ ಶ್ರೀಕೃಷ್ಣನಿಗಾಗಿ ವಿರಹ ತಾಳ್ತಾ ಇದ್ರು, ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ಇರ್ತಾ ಇದ್ರು, ಅಂತ ಒಂದು ಭಾವನೆಯಿಂದಲೇ ಇವನು ಇರ್ತಾ ಇದ್ದ ಅಂತ ಅನ್ನೋ ಅರ್ಥದಲ್ಲಿ ಅಂತರ್ಯದಲ್ಲಿ ಒಳ್ಳೆ ಗೋಪಿ ಭಾವ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಬಳಿಕ ಮುಂದುವರಿಸ್ತಾ ಬರೀತಾನೆ ಮಾಸ್ಟರ್ ಮಾಷಿಯ. ಕೇದಾರ ಚಟ್ಟೋಪಾಧ್ಯಾಯ ಕಣ್ಣಿಗೆ ಬೀಳುವುದೇ ತಡ ಒಮ್ಮೆಗೆ ಪರಮಹಂಸರಿಗೆ ಬೃಂದಾವನ ಲೀಲೆಯ ಉದ್ದೀಪನವಾಗಿ ಬಿಟ್ಟಿತು. ಪ್ರೇಮದಿಂದ ಮತ್ತರಾಗಿ ಎದ್ದು ನಿಂತುಕೊಂಡು ಕೇದಾರನನ್ನು ಸಂಬೋಧಿಸಿ ಹಾಡಲಾರಂಭಿಸಿದ್ದಾರೆ. ಹೃದಯವಲ್ಲಭನಿರುವ ಕದಂಬವೆನ್ನುವುದು, ಹೃದಯವಲ್ಲಭನಿರುವ
ಕದಂಬವೆನ್ನುವುದು ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಕೃಷ್ಣ ಗಂಧವು ಇದೆಕೋ ಇಲ್ಲಿಗೂ ಬೀಸುತ್ತಿದೆ ಕೃಷ್ಣ ಗಂಧವು ಇದೆಕೋ ಇಲ್ಲಿಗೂ ಬೀಸುತ್ತಿದೆ ನಡೆಯಲಾರೆನು ಮುಂದೆ ಸೋತಿರುವೆನೋ ಹೃದಯ ಇರುವ ಕದಂಬವೆನ್ನುವುದು ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೃದಯವಲ್ಲಭನಿರುವ ಕದಂಬ ಎನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ. ಕೇಳದಿ ಅಂದ್ರೇನು? ಸ್ನೇಹಿತೆ ಅಂತ, ಸಖಿ ಅಂತ ಅರ್ಥ. ಹೃದಯವಲ್ಲಭ ಅಂದ್ರೆ ಗಂಡ. ನನ್ನ ಗಂಡ ಇರುವಂತಹ ಕದಂಬವನ. ಯಾರು ಇಲ್ಲಿ ಗಂಡ? ಗೋಪಿಯ ಗಂಡ ಯಾರು? ಕೃಷ್ಣ. ಅವನು ಇರೋದಿಲ್ಲಿ ಕದಂಬವನದಲ್ಲಿ. ಕದಂಬ ವೃಕ್ಷ ಅತ್ಯಂತ ಶ್ರೇಷ್ಠವಾದ ವೃಕ್ಷ. ಆ ವೃಕ್ಷ ಅವನಿಗೆ ಬಹಳ ಇಷ್ಟ. ಆದ್ರೆ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ, ಕದಂಬ ಕದಂಬ ಅಂದ್ರೆ ಇನ್ ಯಾವ್ದೋ ತಿಳ್ಕೊಂಡೆ, ಹೃದಯವೇ ಕದಂಬ, ಅಲ್ಲೇ ಪರಮಾತ್ಮ ಇರತಕ್ಕಂಥದ್ದು ಅಂತ ವ್ಯಾಖ್ಯೆ ಕೊಟ್ಟಿರ್ತಾರೆ. ಆ ವಿಚಾರ ಬೇರೆ. ಇಲ್ಲಿ ಆ ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯೊಬ್ಬಳು ಹೇಳ್ತಕ್ಕಂತಹ ತನ್ನ ಮಾತನ್ನ ಇಲ್ಲಿ ಪರಮಹಂಸರು ಈ ರೀತಿಯಲ್ಲಿ ಹಾಡ್ತಾ ಇದ್ದಾರೆ. ಹೃದಯವಲ್ಲಭನಿರುವ ಕದಂಬವನ ಇರುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ. ಕೃಷ್ಣ ಗಂಧವು ಇದಕ್ಕೂ ಇಲ್ಲಿಗೆ ಬೀಸುತ್ತಿದೆ. ಕೃಷ್ಣ ಗಂಧ, ಕೃಷ್ಣ ಇಲ್ಲೇ ಹತ್ತಿರದಲ್ಲಿ ಅವರು ಇದ್ದಾನೆ. ಅವನ ವಾಸನೆ ಇಲ್ಲಿ ಬರ್ತಾ ಇದೆ. ಕೃಷ್ಣನ ವಾಸನೆಯನ್ನು ಕೂಡ ಹಿಡಿದು ಬಿಟ್ಟಿದ್ದಾರೆ ಅವರು. ಆ ಪರಮಾತ್ಮನ ವಾಸನೆ ಎಂಥದ್ದಿರಬಹುದು, ಅದನ್ನು ಇಲ್ಲಿಗೂ ಬೀಸ್ತಾ ಇದೆ. ಓ ಕೆಳದಿ, ಓ ಸಖಿ, ಆ ಒಂದು ವಾಸನೆಯಿಂದ ನಾನು ಬತ್ತಲಾಗಿ ನನ್ನಿಂದ ಈಗ ನಡೆಯೋದಕ್ಕೆ ಸಾಧ್ಯವಿಲ್ಲ, ನಡೆಯಲಾರೆನು, ಮುಂದೆ ಸೋತಿರುವೆನು. ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ. ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ. ಕೃಷ್ಣ ಗಂಧವು ಇದೆಕೋ ಇಲ್ಲಿಗೂ ಬೀಸುತ್ತಿದೆ. ಕೃಷ್ಣ ಗಂಧವು ಇದೆಕೋ ಇಲ್ಲಿಗೂ ಬೀಸುತ್ತಿದೆ. ನಡೆಯಲಾರೆನು ಮುಂದೆ ಸೋತಿರುವೆನೋ. ಹೃದಯವಲ್ಲಭನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ. ಹೇಳು ಕೇಳದಿ, ಹೇಳು ಕೇಳದಿ. ಪರಮಹಂಸರು ಶ್ರೀರಾಧೆಯ ಭಾವವನ್ನ ಆರೋಪಿಸಿಕೊಂಡು ತಾವೇ ರಾಧೆಯೋ ಎಂಬಂತೆ ಆ ಹಾಡನ್ನು ಹಾಡ್ತಾ ಹಾಡ್ತಾ ಗಾಢ ಸಮಾಧಿಸ್ಥರಾಗಿಬಿಟ್ಟಿದ್ದಾರೆ. ಪಟದ ನೀರಿನ ಚಿತ್ರದ ಹಾಗೆ ನಿಂತುಕೊಂಡಿದ್ದಾರೆ. ಇದೇ ಪಟ, ಇಲ್ಲಿ ಹಿಂದ್ಗಡೆ ಇದೆ ನೋಡಿ ಪಟ, ಫೋಟೋ ಪಟ. ಪಟದ ಮೇಲಿರುವ ಚಿತ್ರದ ಹಾಗೆ ನಿಂತುಕೊಂಡಿದ್ದಾರೆ.
ಅವರ 2 ಕಣ್ಣುಗಳಿಂದಲೂ ಆನಂದಾಶ್ರು ಸುರಿಯುತ್ತಿದೆ. ಕೇದಾರ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದವನ್ನ ಸ್ಪರ್ಶಿಸಿದ ನಂತರ ಒಂದು ಸ್ತೋತ್ರವನ್ನ ಹೇಳಲಾರಂಭಿಸಿದ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿರ್ಧ್ಯಾನಗಮ್ಯಂ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿರ್ಧ್ಯಾನಗಮ್ಯಂ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಪ್ರಕೃತಿಸ್ಥರಾದರು. ಅನಂತರ ಕೇದಾರನಾಥ ಅವರಿಂದ ಬೀಳ್ಕೊಂಡು ಕಲ್ಕತ್ತಾದಲ್ಲಿರುವ ತನ್ನ ಆಫೀಸಿಗೆ ಹಿಂತಿರುಗಿ ಹೊರಟೋದ. ಮಧ್ಯಾಹ್ನ 12 ಗಂಟೆಗೆ ರಾಮಲಾಲ ಒಂದು ತಟ್ಟೆ ಭಗವತಿ ಕಾಳಿಯ ಪ್ರಸಾದವನ್ನು ತೆಗೆದುಕೊಂಡು ಬಂದು ಪರಮಹಂಸರಿಗೆ ಕೊಟ್ಟ. ಮಗುವಿನ ಹಾಗೆ ಪ್ರತಿಯೊಂದು ಆಹಾರ ಪದಾರ್ಥವನ್ನು ಸ್ವಲ್ಪ ಸ್ವಲ್ಪವಾಗಿ ಶ್ರೀರಾಮಕೃಷ್ಣ ತಿಂದರು. ಅಪರಾಹ್ನ 3 ಗಂಟೆ ಸಮಯಕ್ಕೆ ಕೆಲವು ಮಂದಿ ಮಾರ್ವಾಡಿ ಭಕ್ತರು ಕೊಠಡಿಯನ್ನ ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ್ರು. ಕೊಠಡಿಯಲ್ಲಿ ರಾಖಾಲ ಮತ್ತು ಮಾಸ್ಟರು ಕೂಡ ಕುಳಿತಿದ್ದಾರೆ. ಒಬ್ಬ ಮಾರ್ವಾಡಿ ಭಕ್ತ ಕೇಳ್ತಾನೆ, ಮಹಾರಾಜ್ ನಮಗೆ ಉಪಾಯವೇನು? ಮಹಾರಾಜ್ ಅಂತ ಕರೀತಾನೆ. ಸಾಧುಗಳನ್ನ ಉತ್ತರ ಹಿಂದೂಸ್ತಾನದಲ್ಲಿ ಮಹಾರಾಜ್ ಅಂತ ಕರೀತಕ್ಕಂಥ ಕ್ರಮ. ದಕ್ಷಿಣ ಹಿಂದೂಸ್ತಾನದಲ್ಲಿ ಸ್ವಾಮೀಜಿಯು, ಸನ್ಯಾಸಿಗಳಾಗಿದ್ದರೆ ಸ್ವಾಮೀಜಿ, ಬಾಕಿ ಉಳಿದವರನ್ನು ಸ್ವಾಮಿ ಅಂತ ಅಷ್ಟೇ. ಉತ್ತರ ಹಿಂದೂಸ್ತಾನದಲ್ಲಿ ಮಹಾರಾಜ್. ಇಲ್ಲಿ ಅವನು ಮಾರ್ವಾಡಿ ಭಕ್ತ ಆದ್ರಿಂದ ಕೇಳ್ತಾ ಇದ್ದ, ಮಹಾರಾಜ್ ನಮಗೆ ಉಪಾಯವೇನು ಅಂತ. ಮಾರ್ವಾಡಿ ಭಕ್ತ ಕೇಳ್ತಾ ಇದ್ದಾನೆ, ಉಪಾಯ ಏನು ಅಂತ. ನಾನೇನೋ ಪಾಪರಾಗಿರ್ಬೇಕು ಅಂತ ಅರ್ಥನ. ಇಲ್ಲಿ ಭಕ್ತಿಯಿಂದ ಪ್ರಣಾಮ ಮಾಡಿ ಬಂದು ಕುಳಿತಿದ್ದಾನೆ ಮತ್ತು ಕೇಳ್ತಾ ಇದ್ದಾನೆ ಉಪಾಯ ಏನು ಅಂತಂದ್ರೆ, ಅವನು ಕೂಡ ಆಧ್ಯಾತ್ಮಿಕ ಭಕ್ತನೇ ಇರಬೇಕು, ಸಾಧಕನೇ ಇರಬೇಕು. ನಮ್ಮಂತವರಿಗೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂತಹ ನಮ್ಮವರಿಗೂ ಕೂಡ ಉಪಾಯ ಏನು ಅಂತ ಕೇಳ್ತಾ ಇದ್ದಾನೆ ಆತ. ಶ್ರೀರಾಮಕೃಷ್ಣ ಹೇಳ್ತಾರೆ, 2 ಮಾರ್ಗಗಳಿವೆ, ವಿಚಾರ ಮಾರ್ಗ ಮತ್ತು ಅನುರಾಗ ಅಥವಾ ಭಕ್ತಿ ಮಾರ್ಗ. ವಿಚಾರವೆಂದ್ರೆ ಸದಾ ಸದ್ವಿಚಾರ, ಯಾವುದು ಸತ್ಯ ಯಾವುದು ಅನಿತ್ಯ ಆಗಿರ್ತಕ್ಕಂಥ ವಿಚಾರ. ಏಕಮಾತ್ರ ಸತ್ ಅಂದ್ರೆ ನಿತ್ಯ ವಸ್ತು, ಭಗವಂತ ಮಾತ್ರ. ಉಳಿದಿದ್ದೆಲ್ಲ ಅಸತ್ಯ ಅಂದ್ರೆ ಅನಿತ್ಯ ವಸ್ತು. ಕೇವಲ ಐಂದ್ರಚಾಲಿಕನೇ ಸತ್ಯ, ಆತನ ಇಂದ್ರಜಾಲ ಮಿಥ್ಯೆ. ಇದಕ್ಕೆ ವಿಚಾರ ಅಂತ ಹೆಸರು. ವಿವೇಕ ವೈರಾಗ್ಯ, ಸದಸದ್ ವಿಚಾರಕ್ಕೆ ವಿವೇಕ ಅಂತ ಹೆಸರು. ವೈರಾಗ್ಯ ಅಂದ್ರೆ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿರಕ್ತಿ. ಇವು ಒಮ್ಮೆಗೆ ದೊರೆತು ಬಿಡುವುದಿಲ್ಲ, ನಿತ್ಯವೂ ಅಭ್ಯಾಸ ಮಾಡಬೇಕು. ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಮಾಡಬೇಕು, ಬಳಿಕ ಭಗವತ್ ಕೃಪೆಯಿಂದ ಮಾನಸಿಕವಾಗಿಯೂ ಬಾಹಿಕವಾಗಿಯೂ ತ್ಯಾಗ ಮಾಡೋದಕ್ಕೆ ಆಗ್ತದೆ. ಕಲ್ಕತ್ತಾದ ಜನರಿಗೆ ಹೇಳುವಂತೆಯೇ ಇಲ್ಲ, ಎಲ್ಲವನ್ನು ಭಗವಂತನಿಗೆ ತ್ಯಾಗ ಮಾಡಿಬಿಡಿ ಅಂತ. ಅವ್ರಿಗೆ ಹೇಳಬೇಕು ಮಾನಸಿಕವಾಗಿ ತ್ಯಾಗ ಮಾಡಿ ಅಂತ. ಮಾರ್ವಾಡಿ ಭಕ್ತರಿಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ಕಲ್ಕತ್ತಾದ ಇವರು ಕೂಡ ಕಲ್ಕತ್ತಾದಿಂದ ಬಂದಂತಹ ಮಾರ್ವಾಡಿ ಭಕ್ತರು. ಕಲ್ಕತ್ತಾದ ಜನ ಅಂತ ಹೇಳ್ತಕ್ಕಂಥ ಭೋಗದಿಂದ ಭೋಗದಲ್ಲಿ ಮುಳುಗಿ ಹೋಗಿದ್ದಾರೆ. ಶ್ರೀರಾಮಕೃಷ್ಣ ಆ ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಮೇಲ್ಗಡೆ ನಿಂತು ಆ ಕಲ್ಕತ್ತವನ್ನು ನೋಡ್ತಾ ದುಃಖ ಪಡ್ತಾರೆ. ಆಹಾ, ಈ ಜನ ಹುಡುಗರಂತೆ ಬಿರಗಿರದೆ ಒದ್ದಾಡ್ತಾ ಇದ್ದಾರಲ್ಲ ಅಂತ. ಕಾಮಕಾಂಚನ ಆಸಕ್ತಿಯಲ್ಲಿ, ಕಾಮಕಾಂಚನ ಅಂತ ಹೇಳ್ತಕ್ಕಂಥ ಕೆಸರಿನಲ್ಲಿ ಹುಳುಗಳೋಪಾದಿಯಲ್ಲಿ ಒದ್ದಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಕ್ಕಂಥ ದೃಶ್ಯವನ್ನು ಕಂಡು ಬಿರಗಿರನೆ ಇವರು ಕೂಡ ಒದ್ದಾಡ್ತಾರೆ. ಆದ್ಯಂತೆಯೇ ಎಲ್ಲ ಶಿಷ್ಯರನ್ನು ಕೂಡ ಬರಮಾಡಿಕೊಂಡು ಶಾರದಾದೇವಿಯವರನ್ನು ಕೂಡ ತಯಾರಿ ಕೊಟ್ಟು ಲೋಕ ಸೇವೆಗೆ ಜನಗಳೆಲ್ಲರಿಗೂ ಕೂಡ ವಿವೇಕವನ್ನು ತಿಳಿಸುವುದಕ್ಕಾಗಿ ಅವ್ರನ್ನೆಲ್ಲ ನೇಮಕ ಮಾಡ್ತಾರೆ. ಇದೊಂದು ಬಹಳ ದೊಡ್ಡ ಕಥೆ ಇದಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಅಭ್ಯಾಸ ಮಾಡಬೇಕು ಅಂತ. ಕಾಮ ಮತ್ತು ಕಾಂಚನ ಅಂತ ಹೇಳ್ತಕ್ಕಂಥದ್ದು ಅತಿಯಾಗಿ ಸೇವಿಸಲು ಯೋಗ್ಯವಾದದ್ದಲ್ಲ ಅಂತ ಹೇಳ್ತಕ್ಕಂಥ ಒಂದು ಪಾಠವನ್ನ ಈ ಮನಸ್ಸಿಗೆ ಮತ್ತೆ ಮತ್ತೆ ಹೇಳಿಕೊಡ್ತಾ ಇರಬೇಕು.
ಕಾಂಚನ ನೋಡಿಸ್ತಾ ಇರೋದು. ಈಗ ಯಾಕೋ ಅದು ಒಳ್ಳೇದಲ್ಲ, ಇದು ಬುದ್ಧಿ ಚಿಂತೆ ಉಂಟು ಮಾಡ್ತದೆ. ಆಮೇಲೆ ಅವರು ಇವರು ಕೇಳ್ತಾ ಇರ್ತಾರೆ, ಕೊಡ್ಬೇಕಾಗುತ್ತೆ ಕಣೋ, ಇಷ್ಟು ದುಡ್ಡು ಕೂಡಿರಬಾರ್ದು, ಅಷ್ಟೆಲ್ಲ ದುಡ್ಡು ಯಾತಕ್ಕೋ ನಿನಗೆ, ಅದು ಈ ಸತಿ ಇರ್ಲಿ ಇಟ್ಕೋ ಹೋಗಿ. ಒಂದು ಬೀರು ತುಂಬಿತು, ಆಮೇಲೆ ಇನ್ನೊಂದು ಬೀರಿಗೂ ಸಂಪಾದನೆ ಆಗ್ತಾ ಇದೆ. ಅವನೇನ್ ಮಾಡುದು, ಮತ್ತು ಎಣಿಸಿ ಕಟ್ಟಿ ಅದನ್ನ ಪುಸ್ತಕದ ಉಪಾದಿಯಲ್ಲಿ ಜೋಡಿಸಿ ಇಟ್ಟಾರೆ. ಇರ್ಲಿ, ಇದು ಕೂಡ ಇರ್ಲಿ. ನೋಡು ಮನಸ್ಸೆ, ನಿನ್ನ ನಾನು ಹೇಳ್ತೀನಿ ಕೇಳು, ಇಷ್ಟು ಹೆಚ್ಚಾಯ್ತು ಅಂತ ಹೇಳಿದ್ರೆ BP ಇರುತ್ತೆ, ಬಾಕಿಯವರು ಕಷ್ಟಗಳೆಲ್ಲ ಬರ್ತಾ ಇರ್ತವೆ, ಸರ್ಕಾರದವರು ಕಣ್ಣು ಹಾಕ್ತಾರೆ, ಆಮೇಲೆ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ತೊಂದರೆ ಕೊಡ್ತಾರೆ, ಬೇಡ ಕಣೋ ಇದು ಅಂತ ಹೇಳಬೇಕು. ಮನಸ್ಸಿಗೆ ಹೇಳ್ತಾರೆ, ಹೇಳುತ್ತೆ. ಈ ರೀತಿಯಲ್ಲಿ ವಿಚಾರ ಮಾಡಿ ಮನೆ ಬಿಟ್ಬಿಡ್ತಾನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊನ್ನೆ ತಾನೇ ಅಂತ ಒಬ್ಬ ವ್ಯಕ್ತಿಯ ಸಂದರ್ಶನ ಆಯ್ತು, ನನಗೆ ಬಹಳ ಆನಂದ ಆಯ್ತು. ಆ ವ್ಯಕ್ತಿ ಹೇಳ್ದ, ಸ್ವಾಮೀಜಿ, ನಾನು ಬಹಳ ಕಷ್ಟದಿಂದ ಜೀವನದಲ್ಲಿ ಮುಂದೆ ಬಂದವರು, ಬಹಳ ಬಡವನಾಗಿದ್ದೆ, ಈಗ ನಾನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೀನಿ ಸ್ವಾಮೀಜಿ. ಆದ್ರೆ ನನ್ನ ಬಂಧು ಬಳಗದವರಿಗೆ ಅದನ್ನೆಲ್ಲ ಹಂಚಿಬಿಟ್ಟೆ ಸ್ವಾಮೀಜಿ. ಆತ ಕ್ಷತ್ರಿಯ ಮತಸ್ಥ. ನಾನು ಸ್ವಾರ್ಥದಲ್ಲೇ ಪದಾರ್ಥ ಮಾಡಿದೆ, ಎಲ್ರಿಗೂ ಹಂಚಿಬಿಟ್ಟೆ. ಈಗ ಸುಮಾರು ಒಂದು 10-15 ಲಕ್ಷ ನನ್ನ ಹತ್ರ ಇರ್ಬೋದು ಸ್ವಾಮೀಜಿ. ಈ ಹೊತ್ತಿಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಆಸ್ಪತ್ರೆಗೆ ಸೇರಿಸ್ಬಿಟ್ರು. ಅಲ್ಲಿ ನನಗೆ ಯೋಚನೆ ಆಯ್ತು, ಇಷ್ಟೊಂದು ಸಂಪಾದನೆ ಮಾಡಿದಲ್ಲ, ಏನಾಯ್ತು, ಕೊನೆಗೂ ನನಗೆ ಸುಖವಾಗಿರೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಯೋಚನೆ ಆಗಿ, ಸ್ವಾಮೀಜಿ ನಾನು ನಿರ್ಧಾರ ಮಾಡಿಬಿಟ್ಟೆ, ಇನ್ನೇನಾದ್ರು ನಾನು ಬದುಕಿ ಹೋಗಿ ನನ್ನ ಸಂಪಾದನೆ ಇಳಿತು ಅಂತ ಹೇಳಿದ್ರೆ, ಇಲ್ಲಿವರೆಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದಕ್ಕಿಂತ ಒಂದೇ ಒಂದು ಪೈಸೆಯನ್ನು ಕೂಡ ನಾನು ಕೂಡಿಸಿ ಇಡೋದಿಲ್ಲ. ಏನೇನು ಸಂಪಾದನೆ ಆಗುತ್ತೋ ಅವತ್ತು ಆಯಾಯ ತಿಂಗಳೇ ಅದನ್ನು ಖರ್ಚು ಮಾಡಿಬಿಡ್ತೇನೆ ಅಂತ ತೀರ್ಮಾನ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ ಸ್ವಾಮೀಜಿ. ಈಗ ನಾನು ಹಾಗೆ ಮಾಡ್ತಾ ಇದ್ದೀನಿ ಸ್ವಾಮೀಜಿ, ಆದ್ರೂ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟ ಅವನು. ಅಂತೂ ಆ ಕಷ್ಟ ಬಂದಾಗ, ಹೃದಯಾಘಾತ ಅಂತಕ್ಕಂಥದ್ದಾದಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಅವನು ತ್ಯಾಗ ಮಾಡಿ ಇಲ್ಲಿ ಅವನು ಕಾರ್ಯತಃ ಕೂಡ ತ್ಯಾಗ ಮಾಡೋದಕ್ಕೆ ಸಮರ್ಥನಾದ. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತ್ಯಾಗದ ದಾರಿಯಲ್ಲಿ ಮುಂದುವರಿತಾ ಇದ್ದಾರೆ. ಒಂದಲ್ಲ ಒಂದು ದಿನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಡು ಅಂತ ಹೇಳ್ತಕ್ಕಂತಹ ಒಂದು ಅನುಭವವನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಅಂತಹದಕ್ಕೆ ಬೇಕಾದಂತಹ ಶಕ್ತಿಯನ್ನ, ಮಾನಸಿಕ ಶಕ್ತಿಯನ್ನ ಶ್ರೀರಾಮಕೃಷ್ಣ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.